ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರು, ಹಿತೈಷಿಗಳು ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ದೊಡ್ಡವರು, ನಮ್ಮ ಸರವಣ ಸರ್ ಆಗ್ಬೋದು, ರಮೇಶ್ ರೆಡ್ಡಿ ಸರ್, ಚೇತನ್ ಸರ್, ರವಿಗೌಡರು, ಮತ್ತು ನಮ್ಮ ಎಲ್ಲ ಇಲ್ಲಿ ಉದಯ್ ಮೆಹ್ತಾ ಸರು, ಸುರೇಶ್ ಸರು, ಮುನೇಗೌಡರು, ನಮ್ಮ ನರಸಿಂಹರು ಸರು, ಬಾಮ ಹರೀಶ್ ಅವರು ಬಂದಿದ್ದರು, ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ, ಕುಶಲ್ ಸರು, ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ನಟಿಯರು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಉಮೇಶ್ ಬಾಣ್ಕರ್ ಸರ್ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಯಾಕೆ ಹೋಗಿ ಹಿಂದೆ, ಬಾಮಗಿರಿ ಸರ್, ಹರೀಶ್ ಸರ್ ಇಬ್ಬರು ಬಂದಿದ್ದಾರೆ. ಎಲ್ಲ ಬಂದಿರೋಂಥ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ, ನಮ್ಮ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯಿತು, ಆ್ಯಕ್ಟಿಂಗ್ ಆಯಿತು, ಡೈರೆಕ್ಷನ್ ಆಯಿತು, ಹೀಗೆ ಸ್ಪೋರ್ಟ್ಸ್ ಕಡೆ ಒಲವು ಯಾಕೆ ಅಂತೆಲ್ಲ ತುಂಬ ಜನ ಕೇಳ್ತಿದ್ದಾರೆ. ಬಟ್ ಏನಿಲ್ಲ, ನಾನು ಸಿನಿಮಾಗಳು ಮಾಡ್ತಾಯಿದ್ದೀನಿ. ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ, ಬಟ್ ಅದಾದಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದೂವರೆ ವರ್ಷ ಹಿಂದೆ ಒಬ್ಬರ ಹತ್ರ ಮೀಟ್ ಮಾಡಿದಾಗ, ಅವರು ಸ್ಪೋರ್ಟ್ಸು ತುಂಬ ಇದಾಗಿದ್ದರು. ಅವ್ರ ಹತ್ರ ಮೀಟ್ ಮಾಡುವಾಗ ಅವ್ರು ಕಬಡ್ಡಿ ವೆರಿ ಇಂಪಾರ್ಟೆಂಟಾಗಿ ಅವರು ಅದೇ ನನಗೆ ಹೇಳಿದ್ರು. ನಾವು ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬರ್ತಾ ಮಾತಾಡ್ಕೊಂಬಂದ್ವಿ. ಸರ್, ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮುಗಳನ್ನ ಮಾಡ್ತಿದ್ದಾರೆ, ಆದರೆ ಕಬಡ್ಡಿನ ತುಂಬ ಯಾರು ಮಾಡ್ತಿಲ್ಲ ಸರ್, ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ಗೊಂದು ಮೆರುಗು ಬರುತ್ತೆ ಅಂತ. ಬಟ್ ಸೆಲೆಬ್ರಿಟೀಸ್ ಅಂದರೆ ಕೆಲವು ಚಾನಲ್ಗಳಲ್ಲಿ ನಡೆದಿತ್ತು, ಲಾಸ್ಟ್ 5-6 ಇಯರ್ಸ್ ಬ್ಯಾಕ್ ನಡೆದಿತ್ತು. ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯರನ್ನು ತಗೊಂಬಂದು ಒಂದು ಕಬಡ್ಡಿ ಮಾಡ್ತಾ ಇರೋದು ಕಾರಣ ಏನಂದರೆ, ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ, ಏನೇ ಒಂದಾಗಲಿ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ. ಇಲ್ಲ ಇವತ್ತೊಂದು ಏನೋ ಅಂತಂದರೂ, ಒಂದು ಎಕ್ಸಾಂಪಲ್ ಹೇಳ್ತಾರೆ, ಒಂದು ಕ್ರಿಕೆಟ್ ಅಂದರೂ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡ್ರು, ಇದು ಕ್ಯಾಪ್ಟನ್, ಅಂದರೆ ಏನಕ್ಕೆ ಅಂದರೆ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಅಷ್ಟೇ. ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡಲ್ಲಿ ನಾವು ಏನು ಹೇಳಿದ್ರು ಅಂದರೆ, ಇಂಡಸ್ಟ್ರಿ ಫೀಲ್ಡಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂಥ ಒಂದು ಫೀಲ್ಡಲ್ಲಿ ನಾವಿದ್ದೀವಿ. ಆ ಫೀಲ್ಡಲ್ಲಿರುವಾಗ ಈ ಥರ ವಿಷಯಗಳನ್ನು ನಾವು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು, ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು, ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸು ಅಂದರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಮ್ ಕೋರ್ಟ್ಗಳನ್ನೆಲ್ಲ ತೆಗೆದು ಬೇರೆ 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 ಮಾಡ್ತಿದ್ದಾರೆ. ಯಾಕಂದರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ. ಇದು ನಮ್ಮೊಂದು ದೇಶೀಯ ಆಟ. ಇದನ್ನು ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಆದ್ಯತೆ ಇದೆ, ಇದೆಲ್ಲ ಈ ಥರ ಹೆಂಗೆ ಹೋಗ್ತಿದೆಯೋ ಅದೇ ಥರ ಒಂದು ಲೆವೆಲ್ ಕಬಡ್ಡಿ ಬರಬೇಕು ಅನ್ನೋದು ನನ್ನ ಒಂದು ಚಿಕ್ಕ ಆಸೆ ಇತ್ತು. ಇಲ್ಲ, ಕಬಡ್ಡಿ ತರಬೇಕು, ನಾವು ಬಿಡಬಾರ್ದು. ಯಾಕಂದರೆ ನೀವು ನೋಡಿರ್ತೀರ, ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು. ಇವತ್ತು ಆ ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಅನಿಸಿದ್ದು, ಕಬಡ್ಡಿ ನಾವು ಲಾಂಚ್ ಮಾಡೋಣ, ಎಂಟೈರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನು ಲಾಂಚ್ ಮಾಡಿ, ನೆಕ್ಸ್ಟು ಹೀರೋಸು ಈ ಥರ ಪ್ಲ್ಯಾನ್ ಮಾಡಿಕೊಂಡು, ಇದಾದ ಮೇಲೆ ಇವಾಗ ಏನು 10 ಟೀಮ್ ನಾವು ಪ್ಲ್ಯಾನ್ ಮಾಡಿದ್ದೀವಿ, 100 ಜನ. ಇದಾದ ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂದು ಇದ್ದಿದ್ದು ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ಇದ್ದಿದ್ದು. ಫಸ್ಟು ನಾನು ಪ್ಲ್ಯಾನ್ ಮಾಡಿದ್ದು ತೆಲುಗು, ತಮಿಳು ಎಲ್ಲ ಕಡೆಯಿಂದ ಒಂದು ಟೀಮ್ ತಂದು, ಇವಾಗ ನಮಗೆ ಬೇರೆ ಕ್ರಿಕೆಟ್ ಹೆಂಗೆ ನಡೆಯುತ್ತೆ ನ್ಯಾಷನಲ್ ಲೆವೆಲಲ್ಲಿ, ಆ ಥರ ಮಾಡಬೇಕು ಅನ್ನೋವಂಥ ಒಂದು ಇದಿತ್ತು, ನನ್ನ ಕನಸಿತ್ತು. ಬಟ್ ಅದಕ್ಕೆ ಮುಂಚೆ ಫಸ್ಟು ನಾವು ನಮ್ಮ ಕನ್ನಡದಲ್ಲಿರೋವಂಥ ನಮ್ಮ ಇಂಡಸ್ಟ್ರಿಲಿರೋರ ಜೊತೆ ಮಾಡೋಣ ಫಸ್ಟು ಅಂತೇಳಿ ಈಗ ಇವತ್ತಿದು ಲೋಕಾರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆಮೇಲೆ ಅಶ್ವಿನಿ ಮೇಡಮ್ಮು ಮೀಟ್ ಆದ್ವಿ. ಏನಕ್ಕೆ ಅಂದರೆ, ಅಶ್ವಿನಿ ಮೇಡಮ್ ಏನಕ್ಕೆ ಅಂದರೆ, ಅಪ್ಪು ಸರ್ ಲಾಸ್ಟು ಇದ್ದಾಗ ಕಬಡ್ಡಿ ಪ್ರೀಮಿಯರ್ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಯಾಕಂದರೆ ಕಬಡ್ಡಿಗೆ ಅವರು ತುಂಬ ಒಂದು ಪ್ರೋತ್ಸಾಹ ಕೊಟ್ಟಿದ್ದರು. ಅದೇ ಥರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ದು, ಇಲ್ಲ 100% ಮಾಡಿ ಒಳ್ಳೆ, ಅಂದರೆ ಅವ್ರು ಹೇಳಿದ್ರಲ್ಲ, ಈಗ ಒಂದು ಲಾಂಚ್ ಅಂದರೆ ಬರ್ತಾರೆ, ಒಂದು ಲೋಗೋಗಿಗೋ ಲಾಂಚ್ ಮಾಡಿ ಹೋಗಿರೋರು. ಬಟ್ ಅವರು ಎಂಟೈರು ಅಲ್ಲಿ ಹೋಗಿದಾಗ ನಮ್ಮ PRK ಸತೀಶ್ ಸರು ಮತ್ತು ನಮ್ಮ ಶಿವ ಅವರು ಇಬ್ಬರು ಕರ್ಕೊಂಡೋಗಿ ಮೇಡಮ್ ಹತ್ರ ಮಾತಾಡಿಸಿದಾಗ, ಅವರು ಅಷ್ಟು ನೀಟಾಗಿ ಟಿಫನ್ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳನ್ನ ಕರ್ಸ್ಕೊಂಬನ್ನಿ, ನಾವು ಅವ್ರ ಜೊತೆ ಇದ್ದು ಒಂದು 1 hour ಅವ್ರು ನಮ್ಮ ಜೊತೆ ಸ್ಪೆಂಡ್ ಮಾಡಿ, ಅವರು ಇದನ್ನು ಈ ಲಾಂಚ್ ಮಾಡಿಕೊಟ್ಟು, ಟೂರ್ನಮೆಂಟ್ಗೂ ನಾನು ಬರ್ತೀನಿ, ನೀವು ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲ ಅಲ್ಲಿದ್ದಂಥ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತೇಳಿ ಕಳಿಸಿದ್ರು. ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಚಿಕ್ಕದು, ಬಟ್ ಅವ್ರ ಸಪೋರ್ಟ್ ತುಂಬ ದೊಡ್ಡದಾಗಿದೆ. ಅದೇ ಥರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ 100 ಜನ ನನಗೆ ನಟಿಯರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಇಲ್ಲಿವರೆಗೂ 160 ಜನ ಲೀಸ್ಟ್ ಆಗಿದೆ. 160 ಜನ ಲೀಸ್ಟ್ ಅಂದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಆಗರೆ ಏನು ಅಂದರೆ, 1 ಸಿನಿಮಾ 2 ಸಿನಿಮಾ ಮಾಡಿರೋರಾಗ್ಬೋದು. ಸುಮಾರು ಜನಕ್ಕೆ ಏನು ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾಯಿಲ್ಲ, ಅಂದರೆ ಒಂದು ವೇದಿಕೆ. ಈಗ ಒಂದು ವೇದಿಕೆಯಲ್ಲಿ ಬಂದರೆ ಗೊತ್ತದು, ಇವರಾ ಈ ಥರ ಅನಿಸುತ್ತೆ. ಹೊತ್ತು ಸಿಕ್ಕಿದಾಗ ಅದಾದಮೇಲೆ ಹಂಗೇ ಸ್ಲೋ ಡೌನ್ ಆಗುತ್ತೆ. ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು 100 ಜನ ನಟಿಯರು ಬಂದಾಗ, ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯರನ್ನ ತರಬಹುದು. ಇದ್ರ 100 ಜನದಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ,
ನಿರ್ದೇಶಕರಿದ್ದಾರೆ, ಎಲ್ಲ ಇಲ್ಲೇ ನಮ್ಮವ್ರನ್ನೇ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಲಿ ಅನ್ನೋದು ಒಂದು ಆಸೆ ಅಷ್ಟೇ. ಮತ್ತು ಎಲ್ಲ ಸಪೋರ್ಟಾಗಿ ನಿಂತಿರೋಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಷ್ಟೆ. ಯಾವುದು ಲೀಗಾ? ಏಪ್ರಿಲ್ 1 ಅನ್ಕೊತಿದ್ದೆ. ಏಪ್ರಿಲ್ ಇನ್ನೂ ಡೇಟ್ ಅಂದ್ಕೊಂಡಿಲ್ಲ, ಏಪ್ರಿಲ್ ಅಂದ್ಕೊತಾ ಇದ್ದೀನಿ. ಏಪ್ರಿಲಲ್ಲಿ ಮಾಡಬೇಕು ಅಂತ ಮಾಡ್ತೀನಿ. ಫಸ್ಟ್ ಹೇಳ್ತಿಲ್ಲ, ಫಸ್ಟ್ ಮಾಡಲ್ಲ. ಹಾಂ ಸರ್, ಇದು ಎಂಟರ್ ಬೆಂಗಳೂರಲ್ಲೇ ಈ ಸತಿ ಎಲ್ಲ ಬೆಂಗಳೂರಲ್ಲೇ, ಯಾಕಂದರೆ ಎಲ್ಲ ಕನ್ನಡಿಗರಾಗಿರೋದ್ರಿಂದ ಬೆಂಗಳೂರಲ್ಲೇ ಮಾಡೋಣ ಅಂತೇಳಿ ಯಾವುದೋ ಹಿಂದೂ ಸ್ಟೇಡಿಯಂ ನೋಡ್ತಾ ಇದ್ದೀವಿ. ಒಳ್ಳೆ ಸ್ಟೇಡಿಯಂ. ನೋ ದುಬೈ, ಈಗ ಕರ್ನಾಟಕದಲ್ಲಿ ಮಾಡೋಣ. ಹಾಂ ಅಲ್ಲ, ಈ ಒಪ್ಪಿಗೆ ಕೊಟ್ಟಿರೋರಲ್ಲಿ ಅದು ಹೇಳಿದ್ನಲ್ಲ, ಈಗ ಸಾಕಷ್ಟು ಜನ ನಾವು ಲೀಸ್ಟ್ ಮಾಡಿರೋದ್ರಲ್ಲಿ ಒಂದು ಹೆಂಗೆ ಹೇಳಲಿ ನಾನು, ಒಂದು 70ರಿಂದ 80 ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ. ನಾವು ಅನೌನ್ಸ್ ಮಾಡಿಲ್ಲ. ಆನ್ ಬೋರ್ಡಿಗೆ ನಾಳೆ ಸೋಮವಾರದಿಂದ ಎಲ್ಲ ಒಬ್ಬೊಬ್ಬರದೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ನಾರ್ಮಲ್ ಇವಾಗ ಏನಿದಾರೋ ದೊಡ್ಡ ನಟಿಯರು, ಅಂದರೆ ಇವಾಗ ಹೇಳ್ತಿರೋದು ಸಾಕಷ್ಟು, ಈಗ ಮಾಲಾಶ್ರೀ ಮೇಡಮ್ ಆಗಿರ್ಬೋದು, ತುಂಬ ಎಸ್ಟಾಬ್ಲಿಷ್ಡ್, ಅಂದರೆ ಆ ಇದರಿಂದನೂ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟು ಇದರಲ್ಲಿ ಇರುತ್ತೆ. ಎಲ್ಲರೂ ಟೂರ್ನಮೆಂಟಿಗೆ ಬರ್ತಾರೆ, ಪ್ರತಿಯೊಬ್ಬರು ಸಪೋರ್ಟು ಕೊಡ್ತಾರೆ. ಪ್ರತಿಯೊಬ್ಬರು ಇವತ್ತಿರೋಂಥ ಹೀರೋಯಿನ್ಸ್ ಅಲ್ಲದೆ ನಮಗೆ ಅವತ್ತಿಂದ ಬಂದಿರೋರನ್ನು ಬಿಡದೆ, ಆಮೇಲೆ ಎಲ್ಲ ಕಲಾವಿದರನ್ನ, ಹೀರೋಗಳನ್ನ ಆಗ್ಬೋದು, ಮತ್ತು ಮೇಯ್ನ್ ಡೈರೆಕ್ಟರ್ಸ್ ಆಗ್ಬೋದು, ಪ್ರೊಡ್ಯೂಸರ್ಸ್ನ ಆಗ್ಬೋದು, ಆ ಟೂರ್ನಮೆಂಟ್ ನಡೆಯೋದ್ರು 2 ದಿನ ಪ್ರತಿಯೊಬ್ಬರು ಅಲ್ಲಿ ಬಂದು ಒಂದು ವಿಸಿಟ್ ಆಗಬೇಕು ಅಂತ ನಾನು ಎಲ್ಲರಿಗೂ ಪರ್ಸ್ನಲಾಗಿ ರಿಕ್ವೆಸ್ಟ್ ಹಾಕಿದ್ದೀನಿ. ಯಾಕೆಂದರೆ ನಮ್ಮ ನಟಿಯರೆಲ್ಲ ಕಬಡ್ಡಿ ಆಡೋದು ಪ್ರೋತ್ಸಾಹಿಸೋಕ್ಕೆ ನಮ್ಮ ಇಡೀ ಚಿತ್ರರಂಗ ಬರಬೇಕು ಅನ್ನೋದು ನನ್ನ ಇದಾಗಿದೆ. ಹಾಂ, ಕ್ಯಾಶ್ ಪ್ರೈಸು 5 lakhs. ಇದು ನನಗೂ ಈಗಲೇ ಗೊತ್ತಾಯಿತು. ಹಾಂ, ವಿನ್ನಿಂಗ್ ಟೀಮ್ಗೆ. ಸಿನಿಮಾ ಹೊರಡಿನವ್ರು ಆಟ ಆಡ್ತಿದ್ದಾರೆ. ಅಂದರೆ ಯಾವ ಥರ ಅರ್ಥ ಆಗಿಲ್ಲ. ಈಗೇನು ಗೊತ್ತಾ, ನಾವು 100 ಜನದಲ್ಲಿ ಎಕ್ಸಾಂಪಲ್ 120 ಜನ ಟೋಟ್ಲು, ಒಂದು ಟೀಮ್ಗೆ 12 ಜನ ಆಯಿತಾ, 7+5 ಆ ಥರ ಇದು ಮಾಡ್ಕೊಂಡಿದ್ದೀವಿ. ಆ 5, 7 ಇದು ಟೋಟ್ಲು 120 ಜನದಲ್ಲಿ 10 ಜನ ನಾವು ಮೀಡಿಯಾಯಿಂದ ತೊಗೊಂಡಿದ್ದೀವಿ. ಅಂದರೆ ಎಲ್ಲ ಚಾನಲ್ಸಿಂದನೂ ನಮ್ಮ ಇದರಿಂದನೂ ಒಂದು ಅಷ್ಟು ಜನ ಆಯ್ಕೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಇರ್ತಾರೆ. ಅಂದರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ, ಯಾಕಂದರೆ ಈಗ ಟಿ ವಿ ಆಗ್ಬೋದು, ಇಲ್ಲ ಆಲ್ ರಿಯಾಲಿಟಿ ಶೋಸ್ ಆಗಿರ್ಬೋದು, ಇದರಲ್ಲಿ ಅಟ್ಲೀಸ್ಟ್ ಒಂದು ಅನುಭವ ಇರಬೇಕು. ಯಾಕೆಂದರೆ ಈಗ ಹೊಸಬ್ರದ್ದು ತುಂಬ ಜನದ ರಿಕ್ವೆಸ್ಟ್ ಬರ್ತದೆ ನಮ್ಮ ಮಾಡಿ ಅಂತ. ಬಟ್ ನಾವೇನು ಅಂದರೆ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಇನ್ಫ್ಲೂಯೆನ್ಸಸ್ಸು ಈ ಥರ ಇರೋರನ್ನ ಎಂಕರೇಜ್ ಮಾಡ್ತಿಲ್ಲ. ಯಾಕಂದರೆ ಅಟ್ಲೀಸ್ಟ್ ನಮ್ಮ ನಟಿಯರಿಗೆ ಸಿಕ್ಕಲಿ, ಯಾಕಂದರೆ ನಮ್ಮ ಇಂಡಸ್ಟ್ರಿಲಿರೋರಿಗೆ ಒಂದು ವೇದಿಕೆ ಸಿಕ್ಕಲಿ ಅನ್ನೋದು ಅಷ್ಟೇ ನನ್ನ ಆಸೆ. ಫಸ್ಟ್ ಇಯರ್ ವಾಸು ಸರ್, ಇದು ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇದು ಕಬಡ್ಡಿ ಟೂರ್ನಮೆಂಟು ನೆಕ್ಸ್ಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ಗೆ ಹೋಗೋಣ. ಎಲ್ಲ ಬರುತ್ತೆ ಸರ್, ನಾವು ಇದೀನಿ ಅಂತ ಎಲ್ಲ ಇರ್ತಾರೆ. ನೋಡಿ, ಇಲ್ಲಿ ನಮ್ಮ ಸರವಣ ಸರ್ ಎಲ್ಲ ಕೂತವ್ರು, ಇವರೆಲ್ಲ ಇದ್ದಾಗ ನಾವು ಸ್ಪಾನ್ಸರ್ಗೆ ಯಾರನ್ನ ಹುಡುಕೋ ಅವಶ್ಯಕತೆನೇ ಇಲ್ಲ. ನಮ್ಮ ರಮೇಶ್ ರೆಡ್ಡಿ ಸರ್ ಇದ್ದಾರೆ, ನಮ್ಮ ಚೇತನ್ ಗೌಡ್ರು ಇದ್ದಾರೆ, ರವಿ ಗೌಡ್ರು ಎಲ್ಲ ಹೆಂಗಿದ್ದಾರೆ ನೋಡಿ. ಇಲ್ಲಿ ನಮಗೆಲ್ಲ ಘಟಾನುಘಟಿಗಳು ಜೊತೆಲಿದ್ದಾರೆ. ಕಮಿಟ್ ಆಗೋಗಿದ್ದಾರೆ ಸರ್ ಆಲ್ರೆಡಿ. ಈಗ ಬರ್ತಾರೆ ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ನೋಡ್ತಾ ಇರಿ ಹಂಗೆ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸಿಂಧು ಲೋಕನಾಥ್ ಬಂದಿದ್ದಾರೆ, ನಮ್ಮ ಹೀರೋಯಿನ್ನು. ಖುಷಿ ಆಯ್ತು ಇವತ್ತು ಬಂದಿದ್ದು. ಥ್ಯಾಂಕ್ ಯು ಸಿಂಧು. ಮತ್ತು ರಾಕ್ಷಸಿ ಅಲ್ಲ, ನಮ್ಮ ಕಾರುಣ್ಯವರು, ನಾನು ಸಿಂಧು ಸಿನಿಮಾ ಮಾಡಿದ್ವಿ ರಾಕ್ಷಸಿ. ಅವತ್ತು ನಾನು ಯಾರು ಅಂತಲೇ ಗೊತ್ತಿಲ್ಲ ಪಾಪ. ಅವತ್ತು ಅವರು ಲವಿನ್ ಮಂಡಿ ಎಲ್ಲ ಮಾಡಿ ಒಳ್ಳೆ ಲೆವೆಲಲ್ಲಿದ್ದರು. ಹೋಗಿ ಕೇಳಿದ ತಕ್ಷಣ ಈ ಥರ ಬೇಕು ಅಂದ ತಕ್ಷಣ ನಮ್ಗೆ ಅವಕಾಶ ಕೊಟ್ಟರು ಅವತ್ತು. ಏನು ಉದಯಣ್ಣ ಇಲ್ಲೇ ಇದ್ದಾರೆ. ಎಲ್ಲರಿಗೂ ಅದೇ ಹೇಳಿದ್ನಲ್ಲ, ಪ್ರತಿಯೊಬ್ಬರನ್ನ ನೆನೆಸ್ಕೋಬೇಕು. ಇನ್ನು ಇಲ್ಲಿ ಬಂದಿರೋಂಥ ಸಾಕಷ್ಟು ನಟಿಯರೆಲ್ಲ ನನ್ನ ಸ್ನೇಹಿತರು, ಎಲ್ಲರಿಗೂ. ಯಾಕಂದರೆ ತುಂಬ ಜನದ ನೇಮ್ ಲೀಸ್ಟ್ ಇದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಹಾರ್ಟ್ಫುಲ್ಲಿ ಹೇಳ್ತಾ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ಸರ್. ಇಲ್ಲ, ಲೈವ್ ಟೆಲಿಕಾಸ್ಟು ಚಾನ್ಸ್ ಬರ್ತಿದೆ, ಬಟ್ ನಾನು ಇದು ಕಮರ್ಷಿಯಲ್ ಹೋಗೋದು ಬೇಡ, ಎಲ್ಲರಿಗೂ ಕೊಟ್ಬಿಡೋಣ ಅಂತಿದ್ದೀನಿ ಸರ್. ಇವಾಗ ಈವೆಂಟ್ ಹೆಂಗೆ ಕೊಡ್ತೀನಲ್ವಾ, ಎಲ್ಲರೂ ಹಾಕ್ಲಿ, ಪ್ರತಿಯೊಬ್ಬರಿಗೂ ಹೋಗಲಿ ಅನ್ನೋದು ನನಗೆ. ಈ ಫಸ್ಟ್ ಸೀಸನ್ನು ನಾವು ಇದು ಮಾಡೋದು ಬೇಡ ಅಂತ. ಯಾಕಂದ್ರೆ ಕಮರ್ಷಿಯಲ್ಲಾಗಿ ಎಲ್ಲ ಹೋದರೆ ಕೆಲವೊಂದು ರೀಚ್ ಆಗಲ್ಲ, ಯಾವುದೋ ಒಂದೇ ಇದಕ್ಕೆ ಸೀಮಿತ ಆಗುತ್ತೆ. ಅದಾಗೋದು ಬೇಡ. ಯಾಕಂದರೆ ಇಷ್ಟು ಜನ ನನ್ನ ನಂಬಿ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ಒಂದೇ ಕಾರಣಕ್ಕೆ. ನವರಸನ್ ಸರ್ ಮಾಡಿದ್ರೆ ಏನೋ ಒಂದು ನಮಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ, ಒಂದು ವೇದಿಕೆ ಸೃಷ್ಟಿ ಮಾಡ್ತಾರೆ ಅಂತ ಎಲ್ಲ ನಂಬಿ ಕೈ ಜೋಡಿಸಿದ್ದಾರೆ. ಅದನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆಲ್ಲ ಒಂದು ವೇದಿಕೆ ಮಾಡೋಣ ಸರ್. ಎಲ್ಲ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಆಟಗಾರ್ತಿ, ಮಾತುಗಾರ್ತಿ ಅಲ್ಲ.
ಸ್ಟೇಜ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಅದು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಈ ಥರ ಮಾತಾಡ್ತಿದ್ದೀವಿ. ನಾವು ಯಾವುದೇ ಸ್ಪೋರ್ಟ್ಸ್ ಪರ್ಸನ್ಸ್ಗಾದರೂ ಮಾತಾಡೋಕ್ಕೆ ಸ್ವಲ್ಪ ಭಯನೇ ಇರುತ್ತೆ. ಅದರಲ್ಲೂ ನಿಮ್ಮ ಥರ ಆ್ಯಕ್ಟರ್ಸು ಸಿನಿಮಾ ಇಂಡಸ್ಟ್ರಿನವ್ರನ್ನ ನೋಡಿದ್ರೆ ಇನ್ನೂ ಭಯ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ನಾನು ಇಲ್ಲಿ ಬಂದು ಧೈರ್ಯವಾಗಿ ನಿಂತು ಮಾತಾಡ್ತಿದ್ದೀನಿ ಅಂತಂದರೆ ಅದು ನೀವು ತೊಗೊಂಡಿರೋ ಇನಿಷಿಯೇಟಿವ್. ನಮ್ಮ ಕಬಡ್ಡಿಗೋಸ್ಕರ ಇಷ್ಟು ದೊಡ್ಡ ಪ್ರೋತ್ಸಾಹ ಕೊಡ್ತಿದ್ದೀರಾ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಶ್ರುತಿಯಾ ರಮನ್ ಗೌಡ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಕಬಡ್ಡಿ ಅಸೋಸಿಯೇಷನ್ಗೆ ಬೆಂಗಳೂರು ಅರ್ಬನಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ದೊಡ್ಡ ಇನಿಷಿಯೇಟಿವೇ ತೊಗೊಂಡಿದ್ದಾರೆ. ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಒಂದು ಪ್ರಶ್ನೆ ಕೇಳ್ತಾರೆ. ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಇರೋ ಉತ್ತರ ಏನು ಗೊತ್ತಾ ಸರ್? ಇಲ್ಲಿ ಮನಿ ಮ್ಯಾಟರ್ ಆಗೋದೇ ಇಲ್ಲ ಸರ್. ಯಾಕಂದರೆ ನೀವೆಲ್ಲ ಆ್ಯಕ್ಟರ್ಸ್ ಆಗಿದ್ದೀರಾ, ನಾವೊಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಮಗೆ ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ. 5 ಲಕ್ಷ ಅಲ್ಲ, 5 ರೂಪಾಯಿ ಇಟ್ರೂ ಬಂದು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಯಾಕೆ ಗೊತ್ತಾ? ನೀವು ತಗೊಂಡಿರೋಂಥ ಈ ಇನಿಷಿಯೇಟಿವಿಂದ ಎಷ್ಟೋ ಹೆಣ್ಮಕ್ಳು ಬಂದು ಭಯ ಬೀಳ್ತಿದ್ದಾರೆ. ಅಯ್ಯೋ ಏನಾಗುತ್ತಪ್ಪ, ಇಂಜುರಿ ಆಗುತ್ತೆ. ಕಬಡ್ಡಿ ಈಸ್ ಅ ಇಂಜೂರ್ಡ್ ಗೇಮ್. ಆಬ್ವಿಯಸ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ಪ್ರಾಕ್ಟೀಸ್ ಮಾಡಿದ್ರೂ ಇಂಜುರಿ ಆಗೋವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಈ ಥರ ಅದರಲ್ಲೂ ಸೆಲೆಬ್ರಿಟೀಸ್ನ ನಮ್ಮ ಹೆಣ್ಮಕ್ಳು ನಾನು ಎಲ್ಲ ತುಂಬ ಫಾಲೋ ಮಾಡ್ತೀವಿ. ಅವರ ಮೇಕಪ್ ಸ್ಟೈಲ್ ಆಗಿರ್ಬೋದು, ಡ್ರೆಸ್ ಸೆನ್ಸ್ ಆಗಿರ್ಬೋದು, ಎಲ್ಲ ಫಾಲೋ ಮಾಡೋ ನಾವು ಅಂಥವರೇ ಬಂದು ಇಲ್ಲಿ ಕಬಡ್ಡಿ ಆಡ್ತಿದ್ದಾರೆ. ಅವರೇ ಇಂಜುರಿಗೆ ಎದುರ್ಕೊಳ್ತಾ ಇಲ್ಲ, ಇನ್ನು ನಾವು ಯಾಕೆ ಎದುರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಷ್ಟೋ ಹೆಣ್ಮಕ್ಳು ಬಂದು ಭಾರತಕ್ಕೆ ಮೆಡಲ್ನ ತರೋ ಸಾಧ್ಯತೆ ಇದೆ. ಅದು 5 ಕೋಟಿಗಿನ್ನ ಜಾಸ್ತಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಇನಿಷಿಯೇಟಿವ್ನ ತೊಗೊಂಡಿರೋದಕ್ಕೆ. ಫಸ್ಟ್ ಟೈಮ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೆಣ್ಮಗುಗೆ, ಒಬ್ಬ ವುಮೆನ್ಸ್ ಪ್ಲೇಯರ್ಸಿಗೆ, ಅದರಲ್ಲೂ ಕಬಡ್ಡಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ. ಯಾರ್ಯಾರು ಸ್ಪಾನ್ಸರ್ಸ್ ಇದ್ದೀರಾ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮಿಂದ ಈ ಒಂದು ಏನಿದೆ ನಿಮಗೆ ಮೋಸ್ಟ್ ಪ್ರಾಬಲಿ 1-2 ದಿನದ್ದೋ 1 ವಾರದ್ದೋ ಇರ್ಬೋದು ಸರ್. ಬಟ್ ಈ ಇವೆಂಟ್ನ ನೋಡಿ, ಈ ಆಟನ ನೋಡಿ ನಾನು ಆಡಬೇಕು ಅಂತ ಬರೋ ಲಕ್ಷಾಂತರ ಜನ ಹೆಣ್ಮಕ್ಳು ಸಿಗ್ತಾರೆ. ಇವತ್ತು ಬರೀ ನಮಗೆ 100ರಿಂದ 160 ಜನ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ, ಅದು ಸೆಲೆಬ್ರಿಟೀಸೇ ಎನ್ರೋಲ್ ಮಾಡ್ಕೊಂಡಿದ್ದೀರಾ. ಬಟ್ ನೀವು ಆಡಿ ಹೋಗಿದ ನಂತರ ಸಾವಿರಾರು ಜನ, ಲಕ್ಷಾಂತರ ಜನ ಬರೋ ಚಾನ್ಸಸ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಆಫ್ ಆಲ್ ಕಬಡ್ಡಿ ಬಂದು ದೇಶೀಯ ಕ್ರೀಡೆ. ಬರೀ ಮಣ್ಣಲ್ಲಿ ಮಾಡ್ತಾಯಿದ್ರು. ಆದರೆ ಇವಾಗ ಅಪ್ಗ್ರೇಡ್ ಆಗಿದೆ. ಪ್ರೋ ಕಬಡ್ಡಿ ಅಂತ ಬಂದಮೇಲೆ ಮ್ಯಾಟ್ ಬಂದಿದೆ, ಎಲ್ಲ ಬಂದಿದೆ. ಸೊ ಮ್ಯಾಟ್ ಮೇಲೆ ಆಡುವಾಗ ಇಂಜುರೀಸ್ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ಹೆಣ್ಮಕ್ಳು ಸ್ವಲ್ಪ ಹಿಂದೆ ಬೀಳ್ತಿದ್ದಾರೆ ಆಡೋಕ್ಕೆ. ನಮ್ಮ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ಏನಿದೆ ತುಂಬ ಎನ್ಕರೇಜ್ ಮಾಡ್ತಾ ಇದೆ. ಹೆಣ್ಮಕ್ಳು ತುಂಬ ಜನ ಇತ್ತೀಚೆಗೆ ಆಲ್ಮೋಸ್ಟ್ ಜಾಸ್ತಿ ಟೀಮ್ಸ್ಗಳಾಗೋ ಇದೆ. ಸೊ ಇದು ಕೂಡ ಒಂದು ಸಪೋರ್ಟಿವ್ ಈವೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ದೇರ್ ವಿಲ್ ಬಿ 10 ಟೀಮ್ಸ್. ಇದರಲ್ಲಿ 10 ಟೀಮ್ಗಳಿರುತ್ತೆ. ಸರ್ ಹೇಳಿದಾಗೆ 7+5 ಜನ ಆಡ್ತಾರೆ. ಇದರಲ್ಲಿ 7 ಜನ ಮೇನ್ ಪ್ಲೇಯರ್ಸ್ ಅಂತೀವಿ, 5 ಜನ ಸಬ್ಸ್ಟಿಟ್ಯೂಷನ್ ಪ್ಲೇಯರ್ಸು. ಮಿನಿಮಮ್ ಅಂದರೆ 10 ಪ್ಲೇಯರ್ಸ್ ಇರ್ತಾರೆ. ಎಲ್ಲರೂ ಸೆಲೆಬ್ರಿಟೀಸೇ ಆಡ್ತಿದ್ದೀರಾ. ಆ್ಯಂಡ್ ಯಾರಿಗೂ ಇಂಜುರಿ ಆಗದೆ ಇರೋ ಥರ ನಾವು ಟ್ರೈನ್ ಮಾಡ್ತೀವಿ. ಮುಂಚೆ ತರಬೇತಿ ಶಿಬಿರನ ಹಮ್ಮಿಕೊಳ್ತಾರೆ. ತರಬೇತಿ ಶಿಬಿರನ ಹಮ್ಮಿಕೊಂಡು ಅವ್ರಿಗೆ ಟ್ರೈನ್ ಮಾಡಿ ಹೇಗೆ ಆಡಬೇಕು ಅಂತ ಹೇಳಿಕೊಟ್ಟು, ಅದಾದ ನಂತರ ಎಲ್ಲ ಟೀಮ್ಗೂ ನಾನು ಚೀಫ್ ಮೆಂಟರ್ ಆಗಿರ್ತೀನಿ. ನನ್ನ ಜೊತೆಗೆ ಇಡೀ ಟೀಮಿಗೆ ಪ್ರತಿ ಒಂದು ಟೀಮಿಗೆ ಒಬ್ಬೊಬ್ಬ ಕೋಚಸ್ ಇರ್ತಾರೆ. ಸೊ ಏನೂ ಇಂಜುರೀಸ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆ್ಯಂಡ್ ಹೀಗೆ ಎನ್ಕರೇಜ್ ಮಾಡ್ತಾನೆ ಇರಿ ಅಂತ ಹೇಳ್ತೀನಿ. ನವರಸನ್ ಸರ್ ಬಗ್ಗೆ ಯಾಕೆ ಇಷ್ಟು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ರೀಸೆಂಟ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯಿತು. ಆ ಕಬಡ್ಡಿ ಅನ್ನೋದು ಬಂದರೆ ಮೈಂಡಿಗೆ ಹುಡುಗರು ಅಂತ ಬರಬೇಕಿತ್ತು. ಹುಡುಗರಿಗೆ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಪ್ರೋ ಕಬಡ್ಡಿಲಿ ಕೂಡ ಹುಡುಗರಿಗೆ ಮಾಡ್ತಿದ್ದಾರೆ. ಬಟ್ ಹುಡುಗಿರನ್ನ ಚೂಸ್ ಮಾಡಿದ್ದೀರಲ್ಲ ಸರ್, ಬೀಯಿಂಗ್ ಎ ವುಮೆನ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಎಷ್ಟೋ ಮಕ್ಕಳು ವಾಪಸ್ ಕಬಡ್ಡಿಗೆ ಬಂದು ಮೆಡಲ್ನ ಮಾಡಿದ್ದಿನ ಮತ್ತೊಂದು ದಿನ ಇದೇ ಸ್ಟೇಜಲ್ಲಿ ಅಥವಾ ಯಾವತ್ತೋ ಒಂದು ಸ್ಟೇಜಲ್ಲಿ ನಾನೇ ಹೇಳ್ತೀನಿ, ಫಾರ್ ಶ್ಯೂರ್ ದೇ ಆರ್ ಗೋಯಿಂಗ್ ಟು ಅಚೀವ್ ಸಮಥಿಂಗ್ ಇನ್ ದೇರ್ ಲೈಫ್ ಅಷ್ಟೇ. ಆಮೇಲೆ ಎಸ್ ಸರ್, ಹೇಳಿ ಸರ್. ಹೌದು ಸರ್, ನಾನು ಪ್ರೊಫೆಷನಲಿ ಸ್ಪೋರ್ಟ್ಸ್ ಮ್ಯಾನ್, ಅಥ್ಲೀಟ್ ಕೂಡ, ಕಬಡ್ಡಿ ಪ್ಲೇಯರ್ ಕೂಡ, ವಾಲಿಬಾಲು ಆಡಿದ್ದೀನಿ. ವರ್ಲ್ಡ್ ಕಪ್ ಮೆಡಲಿಸ್ಟ್ ಇನ್ ಸಿಸ್ಟರ್ ಬಾಲ್. ಸೊ ಟೋಟಲಿ ಒಂದು 5 ಈವೆಂಟ್ಸಲ್ಲಿ ನ್ಯಾಷನಲ್ಸ್ ಸರ್. ಇನ್ನೊಂದು ಏನಂದರೆ, ಒಂದೇ ಒಂದು ಡೌಟ್ ಇದೆ. ಎಲ್ಲ ಹೆಣ್ಣುಮಕ್ಳು ನಮ್ಮ ಹತ್ರ ಕೇಳೋದು, ಕಬಡ್ಡಿ ನಾವು ಸೆಲೆಬ್ರಿಟೀಸು, ನಾಳೆ ಶೂಟಿಂಗ್ ಇರುತ್ತೆ, ನಮಗೇನಾದ್ರು ಇದಾಗತ್ತಂತ ನನ್ನ ತುಂಬ ಜನ ಕೇಳಿದ್ರು. ಬಟ್ ಅದೊಂದು ಕ್ಲಾರಿಟಿ ನಾವು ಕೊಡೋಣ. ಯಾಕಂದರೆ ನಾವಿದು ಪ್ರೊಫೆಷ್ನಲಿ ಎತ್ಕೊಂಡೋಗಿ ನಾರ್ಮಲ್ಲಿಗೆ ಇವ್ರು ಆಡ್ತಾರಲ್ಲ ಆ ಥರ ಇಲ್ಲದೆ, ನಾವು ಸಿಂಪಲ್ಲಾಗಿ ಒಂದು ಗೇಮ್ನ ವಿತ್
ಅದು ಹಾಂ ಸರ್ ಮುಂಚೆನೇ ಹೇಳಿದ್ರು, ನಾವು ಇದನ್ನು ಮಾಡ್ತಿರೋದು ಇವ್ರನ್ನೆಲ್ಲ ಪ್ರೊಫೆಷನಲ್ ಪ್ಲೇಯರ್ಸ್ ಆಗಿ ಮಾಡೋಕ್ಕಲ್ಲ, ಪ್ರೊಫೆಷನ್ ಪ್ಲೇಯರ್ಸ್ನ ಹುಟ್ಟಾಕೋಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಬಂದು ರಿಕ್ರಿಯೇಷನಲ್ ಪರ್ಪಸ್ ಥರ ಇರುತ್ತೆ, ಅಂದರೆ ರಿಕ್ರಿಯೇಷನಲ್ ಆಗಿ ಹೆಣ್ಮಕ್ಳಿಗೆ ಮೋಟಿವೇಶನ್ ಮಾಡೋ ಥರ ಇರುತ್ತೆ, ಪ್ರೊಫೆಷನಲ್ಲಿ ಏನೂ ಇರಲ್ಲ. ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಮಾಡೋದು ಹೀಗೆ, ಲೈಕ್ ಪ್ರೊಫೆಷನಲಿ ಆಡುವಾಗ ತುಂಬ ಇಂಜುರೀಸ್ ಆಗೋದು ಜಾಸ್ತಿ, ಅವ್ರ ಲೈಫ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಈಗ ನಾವು ಮೇನ್ ಆಗಿ ಪ್ರಾಕ್ಟೀಸ್ ಮಾಡಿ ವರ್ಷಾನುಗಟ್ಲೆ ತರಬೇತಿನ ಪಡ್ಕೊಂಡು ಆದ ನಂತರ ಕೂಡ ನಮಗೆ ಇಂಜುರೀಸ್ ಆಗ್ತಾ ಇರುತ್ತೆ. ಸೊ ಅವ್ರ ಲೈಫ್ ನಿಂತಿರೋದೇ ಏನು ಆ್ಯಕ್ಟಿಂಗ್ ಅದ್ರ ಮೇಲೆ. ಅವ್ರನ್ನ ಕರ್ಕೊಂಬಂದು ಸುಮ್ಮನೆ ಬ್ಲೈಂಡಾಗಿ ಹೇಗೋ ಆಡಿಸಿ ಅದನ್ನು ಇಂಜುರಿ ಮಾಡಿ ಕಳ್ಸೋಕ್ಕೆ ನಮಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅವ್ರು ಒಂದ್ಸಲ ಸ್ಟೇಜ್ ಮೇಲೆ ಬಂದು ಕಬಡ್ಡಿ ಆಡಿದ್ರೆ ಅದನ್ನ ನೋಡಿ ಸಾವಿರಾರು ಜನ ಹೆಣ್ಮಕ್ಳು ನಾವು ಕಬಡ್ಡಿ ಪ್ಲೇಯರ್ಸ್ ಆಗಬೇಕು ಅಂತೀರ. ಈ ಕಬಡ್ಡಿ ಬಿಟ್ಟು ಮನೇಲಿರೋರೆಲ್ಲ ಬಂದು ಕಬಡ್ಡಿ ಆಡ್ತಾರೆ, ಅದು ಉದ್ದೇಶ ಆಗಿದೆ ಸರ್. ಸರ್ ಸ್ಕ್ರಿಪ್ಟೆಡ್ ಅಲ್ಲ, ಏನು ಗೊತ್ತಾ, ಸ್ಕ್ರಿಪ್ಟೆಡ್ ಇರಲ್ಲ. ಅಂದ್ರೆ ಈಗ ಏನಂದ್ರೆ ಈಗ ಹಾಂ ಸರ್ ಅದಕ್ಕೆ ಅಂತಲೇ ತರಬೇತಿ ಶಿಬಿರನ ಹಮ್ಮಿಕೊಂಡಿರ್ತೀವಿ. ಈಗ ಎಷ್ಟೊಂದು ಟ್ಯಾಕಲ್ಸ್, ಇವಾಗ ಎಲ್ಲ ಸ್ಕಿಲ್ಸ್ನೂ ನಾನಿಲ್ಲಿ ಜಂಪ್ ಮಾಡಿ ಅಂತ ಹೇಳಲ್ಲ, ಅವ್ರಿಗೆ ಏನು ಸ್ಕಿಲ್ಸ್ ಹೇಳ್ಕೊಟ್ಟಿರ್ತೀವಿ ಅದು ಸ್ಕ್ರಿಪ್ಟೆಡ್ ಇರಲ್ಲ. ಸ್ಕಿಲ್ಸ್ ಏನು ಹೇಳ್ಕೊಟ್ಟಿರ್ತೀವಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಸೊ ದಟ್ ಇಂಜುರೀಸ್ ಅವಾಯ್ಡ್ ಆಗುತ್ತೆ. ಎಲ್ಲನೂ ಕಟ್ ಮಾಡೋಕೆ ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಆ್ಯಂಡ್ ದೇ ಆರ್ ರೆಡಿ. ಆ್ಯಕ್ಚುಲಿ ಈ ಥರ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂದರೆ ಸರ್ ನೀವು ಯೋಚನೆ ಮಾಡಿ, ಆಲ್ರೆಡಿ ನಾನು ತುಂಬ ಜನ ಹೆಣ್ಮಕ್ಳು ಇಲ್ಲಿ ಸ್ಟೇಜಲ್ಲಿ ಬಂದವ್ರನ್ನ ಕೇಳಿದೆ, ದೇ ಆರ್ ರೆಡಿ. ಆ್ಯಕ್ಚುಲಿ ನೇಲ್ ಗ್ರೋ ಆಗುತ್ತೆ, ಬಟ್ ಇಂಜುರಿ ಬೇರೆ ಪ್ಲೇಯರಿಗಾದರೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅವ್ರು ರೆಡಿ ಇದ್ದಾರೆ ಸರ್, ನೇಲ್ಸ್ ಕಟ್ ಮಾಡ್ತಾರೆ. ಏನಂದರೆ ಇವತ್ತು ಎಷ್ಟು ಹೆಣ್ಮಕ್ಳು ಇವತ್ತು ಆರ್ಟಿಸ್ಟ್ಗಳು ಬಂದು ಒಂದು ವೇದಿಕೆ ಹಂಚಿ ಮಿಕ್ಕಿದ ಇರೋವಂಥವ್ರು ಏನು ಗೊತ್ತಾ, ಆರ್ಟಿಸ್ಟ್ಗಳೇ ಇಷ್ಟು ಕಂಫರ್ಟಬಲ್ ಆಗಿ ಆಡ್ತಿದ್ದಾರೆ ಕಬಡ್ಡಿ, ನಾವೆಲ್ಲ ಈಸಿಯಾಗಿ ಬರ್ಬೋದು ಇದಕ್ಕೆ ಅನ್ನೋದು ಒಂದು ಇನ್ಸ್ಪಿರೇಷನ್ ಅದಕ್ಕೋಸ್ಕರ ನೀಟಾಗಿ ಅವ್ರಿಗೆ ಎಷ್ಟು ಬೇಕು, ಯಾವ ಥರ ಏನೇನು ಪ್ರಿಕಾಷನ್ಸ್ ಬೇಕೋ ಅದನ್ನು ಕೊಟ್ಟೆ ಇದು ಮಾಡ್ತಾ ಇದ್ದೀವಿ. ಯಾಕಂದರೆ ಯಾರಿಗೂ ಒಂದು ಚಿಕ್ಕ ಇದು ಆಗ್ದಂಗೆ ಅದೇನೇನು ಪ್ರಿಕಾಷನ್ಸ್ ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಇದೊಂದು ಇದಾಗಲಿ ಅಂತ ಅಷ್ಟೇ, ಅಂದರೆ ಇದೊಂದು ಆರ್ಟಿಸ್ಟ್ಗಳು ಆಡೋದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ಅಷ್ಟೇ. ಇಲ್ಲಿ ನಾವೇನೋ ಗೇಮ್ ಆಡಿ ಇಲ್ಲೇನೋ ಕಪ್ ಕದ್ಕೊಂಬಂದು ಇಲ್ಲೇನೋ ಇದು ಮಾಡೋದು ಬೇಡ, ಇದು ಬೇರೆಯವ್ರಿಗೆ ಮಾದರಿ ಆಗಲಿ ಅಷ್ಟೇ. ಅದ್ರ ಜೊತೆಗೆ ಇದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್, ಅಂದರೆ ನಾವೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಆಗಿದೆ, ಅದು ಬಂದು ನಾರ್ಮಲ್ ಆಗಿ ನಾನು ಹೇಳ್ದಂಗೆ ನಡೆಯುತ್ತೆ. ಆದರೆ ಇದಾದ ನಂತರ ಸರ್ ಮೈಂಡಲ್ಲಿ ಇರೋ ಪ್ಲ್ಯಾನ್ನ ಕೇಳಿದ್ರೆ ಎಲ್ಲರಿಗೂ ಖುಷಿ ಪಡ್ತೀರಾ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು ತುಂಬ ಚೆನ್ನಾಗಿ ಆಡ್ತಾರೆ, ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಚೆನ್ನಾಗಿ ಆಡೋರು, ಅವ್ರ ಆ್ಯಕ್ಟಿವಿಟೀಸ್ನ ಅವ್ರ ಮೂಮೆಂಟ್ಸ್ನ ನೋಡಿ ಅವ್ರನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಬೇರೆ ಇಂಡಸ್ಟ್ರಿ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಬಿಡ್ತೀವಿ. ಆ ಟೈಮಲ್ಲಿ ಪ್ರೊಫೆಷನಲ್ ಆಗೇ ಆಡ್ತಾರೆ. ಬಿಕಾಸ್ 2 ತಿಂಗಳು ಅವ್ರಿಗೆ ತರಬೇತಿ ಶಿಬಿರ ಹಮ್ಮಿಕೊಂಡಿರ್ತೀವಿ. ನೀವು ಅದನ್ನು ಕೇಳ್ಬೋದು ಹೆಂಗೆ ಅವ್ರು ಮ್ಯಾನೇಜ್ ಮಾಡ್ತಾರೆ, ಬಟ್ ಗರ್ಲ್ಸ್ ಆರ್ ರೆಡಿ ಟು ಕಮ್. ಸೊ ಅವರಿಗೆ ನಾವು ಆ್ಯಕ್ಚುಲಿ ಹೆಣ್ಮಕ್ಳು ಎಲ್ಲದಕ್ಕೂ ರೆಡಿ ಇರ್ತೀವಿ. ಇವತ್ತು ಬೆಳಗ್ಗೆ ಪ್ರೊಫೆಷನಲ್ ಏನಿದೆ ಶೂಟಿಂಗ್ ಮುಗಿದ ಮೇಲೆ ಅವ್ರ ಟೈಮಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಬಂದು ಆಡಲಿಕ್ಕೆ ರೆಡಿ ಇದ್ದಾರೆ. ಆವಾಗ 2 ತಿಂಗಳು ಶಿಬಿರನ ಮಾಡಿ, ಅಂದರೆ ಟ್ರೈನಿಂಗ್ನ ಕೊಟ್ಟು ಬೇರೆ ಇಂಡಸ್ಟ್ರಿಯವ್ರ ಜೊತೆ ಆಡಿಸೋವಂಥ ಪ್ಲ್ಯಾನ್ನ ಸರ್ ಇಟ್ಕೊಂಡಿದ್ದಾರೆ. ಅದು ಸಕ್ಸಸ್ ಆಗಲಿ ಸರ್. ಅಷ್ಟೇ, ನಾನು ಇಷ್ಟು ಮಾತ್ರ ಹೇಳ್ಬೇಕಾಯ್ತು. ಆಮೇಲೆ ತೆಲುಗು, ತಮಿಳು, ಬೇರೆ ಇಂಡಸ್ಟ್ರಿಗಳಿಂದ ದೊಡ್ಡ ನಟಿಯರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಮುಂದೆ ನಿಂತ್ಕೊತೀನಿ ನಿಮ್ಮ ಟೂರ್ನಮೆಂಟ್ ಇದಕ್ಕೆ. ಹೆಸರು ಬೇಡ, ಯಾಕಂದರೆ ಅಫಿಷಿಯಲಿ ಅನೌನ್ಸ್ ಮಾಡ್ತೀನಿ. ಇವತ್ತು ತೆಲುಗು ತಮಿಳಲ್ಲಿ ಟಾಪೆಸ್ಟ್ ಪೊಸಿಷನ್ಲಿರೋವಂಥ ನಟಿಯರು ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ನಿಮ್ಮ ಫ್ರಂಟ್ ಆಫ್ ದಿ ಫೇಸ್ ಇರ್ತೀನಿ ಒಂದೊಂದು ಇದಕ್ಕೆ. ಹಾಂ, ಇಲ್ಲಲ್ಲ, ಇಲ್ಲಿ ಎಲ್ಲರೂ ಇದ್ದಾರೆ, ನಮ್ಮವರಲ್ಲ ಅಲ್ಲಿ. ಸರ್ ನಮ್ಮವ್ರಿಗೆ ಇಲ್ಲಿ ನವರಸನ್ನು ಇಲ್ಲಿ ಕನ್ನಡಿಗರಿಗೆ ಎಲ್ಲರಿಗೂ ಗೊತ್ತು, ಬಟ್ ಅವ್ರಿಗೆ ಗೊತ್ತಿಲ್ಲ. ಬಟ್ ಅವರು ಇದು ಹೇಳಿದ ತಕ್ಷಣ, ಕಾನ್ಸೆಪ್ಟ್ ಹೇಳಿದ ತಕ್ಷಣ ನಾವೆಲ್ಲ ಬರ್ತೀವಿ, ಒಳ್ಳೇದಾಗತ್ತೆ. ಯಾಕಂದರೆ ಅಲ್ಲಿಂದ ಎಲ್ಲ ಕಡೆಯಿಂದ ಒಂದಷ್ಟು ಜನ ಹೆಣ್ಮಕ್ಳು ಬಂದರೆ ಎಲ್ಲ ಒಳ್ಳೇದಾಗತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ರೆಡಿ ಇದ್ದಾರೆ. ಅದರಿಂದ ಒಂದು ಖುಷಿಯಾಗಿ ಇವತ್ತು ಕನ್ನಡದ ಒಂದು ಇದನ್ನು ಸ್ಟಾರ್ಟ್ ಇಲ್ಲಿಂದ ಮಾಡೋಣ, ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ವರೆಗೂ ಹೋಗೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ನವರಸನ್ ಸರ್ ಇಲ್ಲೇ ಇರಬೇಕು. ಅದರಲ್ಲೂ ಇನ್ನೊಂದು ಹೇಳ್ತೀನಿ, ಇದರಲ್ಲೂ ಅಷ್ಟೇ ಆದಷ್ಟು ನಮ್ಮ ಸಿನಿಮಾ ಪ್ರಚಾರನೇ ಜಾಸ್ತಿನೂ ಇರುತ್ತೆ, ಜೊತೆಗೆ ಅದೂ ಕಮ್ಮಿ ಇರಲ್ಲ. ನಮ್ಮ ಸಿನಿಮಾನೂ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ವಿತ್ ಸ್ಪೋರ್ಟ್ಸ್. ಮೊದಲಿಗೆ ನಮ್ಮ ಕನ್ನಡ ಚಿತ್ರರಂಗದ ಅತಿರಥರು, ಮಹಾರಥರು ಎಲ್ಲರೂ ಇಲ್ಲಿ ಸೇರಿದ್ದೀರಿ, ಮತ್ತು ನಮ್ಮ ಮಾಧ್ಯಮ ಮಿತ್ರರು ಸೇರಿದ್ದೀರಿ. ಎಲ್ರಿಗೂ ಈ ಸಂಜೆಯ ನಮಸ್ಕಾರಗಳು. ಏನಂತಂದರೆ ನವರಸನ್ನು ಈ ಕಾನ್ಸೆಪ್ಟ್ ಬಗ್ಗೆ ನನಗೆ ಹೇಳಿದಾಗ ಒಂದೇ ಅರ್ಥ ಆಗಿದ್ದು, ಬರೀ ಎಂಟರ್ಟೈನ್ಮೆಂಟ್ ಅನ್ನೋದ್ರ ಜೊತೆಗೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ದೃಢವಾಗಿರಬೇಕು ಅಂತಂದರೆ ದೈಹಿಕವಾಗೂ ಕ್ಷಮತೆ ಇರಬೇಕು.
ದೈಹಿಕವಾಗಿ ಕ್ಷಮತೆ ಇರಬೇಕು ಅಂತಂದರೆ ಈಗ ಇವತ್ತಿನ ಒತ್ತಡದ ಜೀವನಗಳಲ್ಲಿ ನಮ್ಗಳನ್ನೇ ನಾವು ಮರ್ತು ಹೋಗ್ತಾ ಇದ್ದೀವಿ. ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಟೈಮ್ಗಾದ್ರೂ ನಮ್ಮನಿಗೆ ನಾವು ಟೈಮ್ ಕೊಟ್ಕೊಂಡು ನಮ್ಮ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಯಾವ್ದಾದ್ರು ಒಂದು ಸ್ಪೋರ್ಟ್ನಲ್ಲಿ ನಾವು ಇನ್ವಾಲ್ವ್ ಆಗೋದು ಅದು ಒಳ್ಳೆಯದು. ಈ ಕಾನ್ಸೆಪ್ಟ್ನಲ್ಲಿ ಇವತ್ತು ಹೆಂಗಾಗಿದೆ ಅಂತಂದರೆ ಒಂದು ವೇದಿಕೆ ಬೇಕು. ಅದನ್ನು ಶುರು ಮಾಡೋದಕ್ಕೆ ಈ ಥರ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್ ಅಂದಾಗ, ಆಯಿತು ನಮ್ಮ ಸಹಾಯ ಸಹ ನಿಮ್ಗೆ ಇದ್ದೇ ಇರುತ್ತೆ, ಯಾವಾಗಲೂ ನಿಮ್ಮ ಏನೇ ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿದೆ. ಸರ್ ಒಂದು ಟೀಮ್ ತೊಗೊಳ್ಳಿ ಸರ್ ಅಂದರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡೋಣ, ಒಂದು ಟೀಮಲ್ಲದೆ 2 ಟೀಮ್ ಕೊಡಿ, ಆಯಿತು ಪರವಾಗಿಲ್ಲ ಅಂದೆ. ಮೊದಲನೇ ಟೀಮ್ ನೀವೇ ತೊಗೊಳ್ಳಿ ಎಂದು ಅದಕ್ಕೆ ತೊಗೊಂಡಿದ್ದೀನಿ. ಆಲ್ ದ ಬೆಸ್ಟ್ ಸರ್, ದೇವ್ರು ಒಳ್ಳೇದು ಮಾಡಿ ನಿಮಗೆ. 2 ಟೀಮ್ ಕೇಳಿದ್ರು, ನಾನು ಹೇಳಿದೆ ಮಿಕ್ಕಿ ನಿರ್ಮಾಪಕರಿಗೂ ಇನ್ನೊಂದು ಟೀಮ್ ಬಿಡಲಿ, ಸ್ವಲ್ಪ ಒಂದು ಟೀಮ್ ಈ ಸಾರಿ ಸಾಕು ಅಂತ ಹೇಳಿದ್ದೀನಿ ಚೇತನ್ ಗೌಡ್ರಿಗೆ. ಥ್ಯಾಂಕ್ ಯು ಸರ್. ಫಸ್ಟು ಏನು ಕಾನ್ಸೆಪ್ಟ್ ಬಗ್ಗೆ ಹೇಳಿಲ್ಲ, ಇದು ಕಬಡ್ಡಿ ಮಾಡ್ತಿದ್ದೀನಿ ಅಂತ ಹೇಳಿದ್ದಷ್ಟೇ. ಮೊದಲನೇ ದಿನ ಅವ್ರ ಹತ್ರ ಕಾನ್ಸೆಪ್ಟ್ ಶೇರ್ ಮಾಡಿದ್ದ ಸರ್ ಹೇಳಿದ್ರು ಒಂದು ಟೀಮ್ ಇರಲಿ ಎಂದು. 2 ಟೀಮ್ ಅಂದರು, 1 ಟೀಮ್ ಕೊಟ್ಟಿದ್ದೀನಿ ಸರ್, ನೆಕ್ಸ್ಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಕಮಿಟ್ಮೆಂಟ್ ಆಗಿದ್ರು, ಫಸ್ಟು ಅವ್ರದ್ದೇ ಬರಬೇಕು ಅನ್ನೋದು ನನಗೊಂದು ಆಸೆ. ಯಾಕೆಂದರೆ ಆ ಒಂದು ಇದರಿಂದ ಅವರು ಇವತ್ತು ವೇದಿಕೆ ಮೇಲೆ ಕೊಡ್ತೀನಿ ಅವರು. ಥ್ಯಾಂಕ್ ಯು. I'm really happy, yeah. And I would like to wish all the team players very good luck. Being a women's sport, I'm a sports person myself. I've always been into sports. Sorry, forgive me, I will not be talking in Kannada. So, ನಾನು ಇವತ್ತು ಇಂಗ್ಲೀಷಲ್ಲೇ ಮಾತಾಡ್ತೀನಿ. I'm representing my brother here. He is the team owner. I've always been part of AVR group. All the best, everyone. Enjoy the evening. Thank you. ಕಬಡ್ಡಿ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನವರಸನ್ ಸರ್ಗೂ ಒಳ್ಳೇದಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಐ ವಿಶ್ ನವರಸನ್ ಸರ್ ಆ್ಯಂಡ್ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಟೂರ್ಸು ನಾವು ಹೇಳೋದಕ್ಕೂ ಇದು ಹೇಳೋದಕ್ಕೂ ಡಿಫ್ರೆಂಟ್ ಆಗಿರ್ತದೆ. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀವಿ, ನರ್ವಸ್ ಆಗಿರ್ತದೆ. ದಟ್ಸ್ ಫೈನ್. ಸ್ಟಿಲ್ ನಮ್ಮ ನವರಸನ್ ಸರ್ ಏನು ಇನಿಷಿಯೇಷನ್ ತೊಗೊಂಡಿದ್ದಾರೆ, ಆ ಒಂದು ಇನಿಷಿಯೇಷನಲ್ಲಿ ನಮಗೊಂದು ಚಿಕ್ಕ ಚಾನ್ಸ್ ಕೊಟ್ಟಿದ್ದಾರೆ, ಬೀಂಗ್ ಎ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ಪ್ಲೇಯರ್ಸ್ ವೆರಿ ಸಕ್ಸಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೋಟಲ್ ಓನರ್ಸು ಇವಾಗ ಆನ್ ಬೋರ್ಡಲ್ಲಿ 5 ಜನ ಇವತ್ತು ಅನೌನ್ಸ್ ಮಾಡಿದ್ದೀನಿ. ಇನ್ನೂ 3 ಜನ ಆಲ್ರೆಡಿ ಆಗಿದೆ. ಅದನ್ನು ಇನ್ನೊಂದು 2 ಡೇಸಲ್ಲಿ ಅದು ಅನೌನ್ಸ್ ಮಾಡ್ತಾಯಿದ್ದೀನಿ. ಟೋಟಲ್ 8 ಟೀಮ್ಸು ಬಿಫೋರ್ ಲಾಂಚಿಂಗು ಸೋಲ್ಡ್ ಔಟ್ ಆಗಿದೆ. ಇನ್ನು 2 ಟೀಮ್ಸು ನಾನು ಬಿಡ್ಡಿಂಗ್ ಹೋಗ್ತಾಯಿದ್ದೀನಿ. ಯಾಕೆಂದರೆ 16 ಜನ ಇದರಲ್ಲಿದೆ. ಅಂದರೆ ನನಗೆ ಟೀಮ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಲಾಸ್ಟ್ 2 ಟೀಮ್ಸ್ಗೆ ಮಾತ್ರ ಬಿಡ್ಡಿಂಗ್ ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಯಾರಿಗೆ ಏನು ಅದನ್ನು ಬಿಡ್ಡಿಂಗ್ ಮಾಡ್ತಾರೋ ಮಾಡಿ ಆ 2 ಟೀಮ್ನ ಪರ್ಚೇಸ್ ಮಾಡ್ಬೋದು. ಮತ್ತು ನನ್ನ ಇವಾಗ ನಂಬಿ ಇಷ್ಟು ಜನ, ಅಂದರೆ ಇವತ್ತು ಕಬಡ್ಡಿ ನಂಬಿ ಯಾರೂ ಬಂದಿಲ್ಲ, ಬರೀ ನನ್ನ ನಂಬಿ ಒಂದೇ ಒಂದು ಆ ಹೆಸರು ನಾನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಎಲ್ಲ ಸಪೋರ್ಟಾಗಿ ನಿಂತಿದ್ದಾರೆ. ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಯಾಕಂದರೆ ಏನೂ ಗೊತ್ತಿಲ್ಲದಿರೋ ಏನೂ ಮಾಡ್ತೀನಿ ಅಂದಾಗಲೇ ಒಂದು ಸಪೋರ್ಟ್ ಇರ್ತಾರಲ್ಲ, ನಾವಿನ್ನು ಎಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದ್ರು ನಾವು ಅವ್ರನ್ನ ಮರಿಬಾರ್ದು. ಯಾಕಂದರೆ ನಮ್ಮ ಒಂದು ಫಸ್ಟ್ ಹೆಜ್ಜೆಯಲ್ಲಿ ಒಂದು ಕೈ ಹಿಡ್ದಿದ್ದಾರೆ. ನಾನು ಯಾಕೆ ಸಿಂಧು ನೆನೆಸ್ಕೊಂಡೆ ಅಂದರೆ ಸೇಮ್ ಅದೇನೆ, ನಾವು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಾಗ ಆ ಇದನ್ನು ನಾವು ದಾರಿ ಮರಿದೇ ಹೋಗ್ತೀವಿ. ಅದೇ ಥರ ಇವತ್ತು ಇಷ್ಟು ಜನ ನಮ್ಮ ಕೈ ಹಿಡ್ದಿದ್ದಾರೆ. ಇದೇ ಥರ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು, ಆಗ್ತೀವಿ. ಆದಾಗಲೂ ನಿಮ್ಮನ್ನೆಲ್ಲ ಮರೆಯಲ್ಲ. ಥ್ಯಾಂಕ್ ಯು. ನವರಸನ್ ಅವರು ಶ್ರೇಯಸ್ ಮೀಡಿಯಾ ಅಂತ ಇತ್ತಲ್ಲ, ಈಗ ಈಗಲ್ ಮೀಡಿಯಾ ಬದಲಾವಣೆ ಆಯ್ತಾ? 2 ವರ್ಷ ಆಯ್ತು, ಮದುವೆ ಆದ್ಮೇಲೆ ಆಗಿರೋದು. ಓಕೆ. ಈಗಲ್ ಮೀಡಿಯಾ ಮುಖ್ಯಸ್ಥರು ನನ್ನ ಆತ್ಮೀಯರಾದಂಥ ನವರಸನ್ ಅವರಿಗೆ ಹೊಸದಾಗಿ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದು ವಿಶೇಷವಾಗಿ ನಾವು ಏನು ಪೂಜಿಸ್ತೀವಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳ್ತೀವಿ, ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಅದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ. ಇದು ರಾಜ್ಯ ಮಟ್ಟಕ್ಕೆ ಅಂತ ಹೇಳಿ ಏನು ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಈ ಒಂದು ದೇಸಿ ಕ್ರೀಡಾ ಏನಿದೆ ನಾವೆಲ್ಲ ಕೂಡ ಮರ್ತಿದ್ದೀವಿ. ಅದನ್ನು ನಾವು ಇವಾಗ ಏನು ಬರೀ ಕ್ರಿಕೆಟನ್ನು ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ. ಹಾಗೆ ಟೆನ್ನಿಸ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇಂಥದನ್ನು ನಾವೆಲ್ಲ ಕೂಡ ಅಳವಡಿಸ್ಕೋತೀವಿ. ಆಗಲೇ ನಮ್ಮ ಶ್ರುತಿಯವರು ಹೇಳ್ದಂಗೆ
ಕಬಡ್ಡಿ ಅನ್ನೋ ಒಂದು ಆಟವನ್ನು ನಾವೆಲ್ಲ ಕೂಡ ಮರ್ತಿದ್ದೀವಿ. ಅಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ದಿನನಿತ್ಯ ಸ್ಟ್ರೆಸ್ ಜೀವನದಲ್ಲಿ ನಮ್ಮ ಒಂದು ಸಮಯವನ್ನು ಕಳೀತಾ ಇರ್ತೀವಿ. ಪ್ರೊಫೆಷ್ನಲಿ ಶೂಟಿಂಗು, ಮನೆ ಮತ್ತು ಬೇರೆ ಕೆಲಸಗಳಲ್ಲಿ ಒತ್ತಡದ ಜೀವನದಲ್ಲಿ ನಾವು ದಿನನಿತ್ಯ ನಮ್ಮ ಒಂದು ಬದುಕನ್ನು ಕಟ್ಕೊಂಡಿರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಬೇರೆ ಕಡೆ ನಮ್ಮ ಒಂದು ಸ್ಟ್ರೆಸ್ಸನ್ನು ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು ಅಂತೇಳಿ ಇಂಥ ಒಂದು ಕಬಡ್ಡಿ ಆಟಕ್ಕೆ ಏನು ಒಂದು ನಾಂದಿ ಆಡಿದ್ದಾರೆ. ಇವತ್ತು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ತನಗಾಗಿ ಬದುಕುವವನು ಯೋಗಿ, ಪರರಿಗಾಗಿ ಬದುಕುವವನು ಭೋಗಿ, ತನಗೂ ಮತ್ತು ಪರರಿಗಾಗಿ ಬದುಕುವವನು ರಾಜಯೋಗಿ ಅಂತ ರಾಜಯೋಗಿಯಾಗಿ ಇವತ್ತು ನವರಸನ್ ಅವರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅವರು ರಾಷ್ಟ್ರ ಮಟ್ಟಕ್ಕೆ ಕೂಡ ಈ ಒಂದು ಕ್ರೀಡಾವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನೀವು ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿ. ಕನ್ನಡಿಗರು ಭಾಳ ಜನ ಶ್ರೀಮಂತಿಕೆ ಹೃದಯ ವೈಶಾಲಿಯನ್ನು ಮೆರೆಯುವಂಥವ್ರು ಭಾಳ ಜನ ಇದ್ದಾರೆ. ಇಲ್ಲಿ ನೆರೆದಿರತಕ್ಕಂಥ ಭಾಳ ಜನ ಚಿತ್ರರಂಗದ ದಿಗ್ಗಜರು ಭಾಳ ಜನ ಇಲ್ಲಿ ಕೂತಿದ್ದಾರೆ. ಎಲ್ಲರೂ ಕೂಡ ಯಾಕೆ ನನ್ನನ್ನೂ ಸೇರಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಅದೇನೋ ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ, ಅದು ಬೇರೆ. ಅದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಬಿಡ್ಡನ್ನು ನನಗೆ ಗೊತ್ತಿಲ್ಲ. ಇನ್ನೂ 2 ಟೀಮ್ ಆ್ಯಕ್ಷನ್ ಮಾಡ್ತಾರಂತೆ, ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬಿಡ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಒಂದು ಟೀಮ್ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಗೊತ್ತಿಲ್ಲ. ನಾನು ಪ್ರಯಾಗ್ರಾಜಿಂದ ಇವತ್ತೇ ಬಂದಿದ್ದು. ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ನೀವು ಬರಲೇಬೇಕು, ನಿಮ್ಮ ಕೈಯಿಂದ ಆಗಬೇಕು ಅಂದರು. ನನಗೇನಿಲ್ಲಪ್ಪ, ನಿನ್ನ ಬಾಳು ಬಂಗಾರವಾಗಲಿ, ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ, ಇಷ್ಟೇ. ನಿಮ್ಮ ಟೀಮ್ ಇದೆ ಅಂದ್ರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಸರ್, ಅಲ್ವಾ ನವರಸನ್ ಸರ್? ಖಂಡಿತ. ನಂದೊಂದು ಪರ್ಸನಲ್ ಟೀಮ್ ಇಟ್ಕೊಂಡಿದ್ದೀನಿ, ದಯವಿಟ್ಟು ಸರ್ ಅದು ನಿಮಗೆ ಕೊಡ್ತೀನಿ. ನನ್ನ ಟೀಮ್ ಅದು, ಅಂದರೆ ನಾನೊಂದು ಟೀಮ್ ಅಂತ ಇಟ್ಕೊಂಡಿದ್ದೀನಿ. ಪರ್ಸನಲ್ ಅಂದರೆ ನಮ್ಮ ಬ್ರದರ್ಗೋಸ್ಕರ, ಅಂದರೆ ಏನು ಗೊತ್ತಾ, ನಮ್ಮ ಬ್ರದರ್ಗೋಸ್ಕರ ಒಂದು ಟೀಮ್ ಇಟ್ಟಿದ್ದೀನಿ. ಇಲ್ಲ, ಯಾಕೆಂದರೆ ಅವರು ನಮ್ಮ ಜೊತೆನೇ ಇರ್ತಾರೆ, ಪರವಾಗಿಲ್ಲ. ಈಗ ಬ್ರದರ್ ಆದರು ಅಷ್ಟೇ. ಇಲ್ಲ ಟೋಟ್ಲು 10 ಟೀಮು, 8 ಟೀಮು ನಮ್ಮ ಬ್ರದರ್ ಒಂದು ಸೇರಿ 8 ಟೀಮ್ ಇಟ್ಕೊಂಡಿದ್ದೀವಿ ನಾವೀಗ. ಅದರಲ್ಲಿ ಆ ಬ್ರದರ್ದು ಈ ಬ್ರದರ್ ಕೊಡ್ತಾ ಇದ್ದೀವಿ ಅಷ್ಟೇ. ಇಲ್ಲ 11 ಇಲ್ಲ, 10. ಅಲ್ಲ, ಬೆಟ್ಟಿಂಗ್ 2 ಇದೆ, ಅದು ಹಂಗೆ ಇದೆ, ಅದನ್ನು ಬಿಡಲ್ಲ. ಅಲ್ಲ, ಅವ್ರು ಏನು ಬಯಸ್ತಾರೋ ಅದನ್ನು ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ. ಒಂದು ಟೀಮ್ ಅಂತ ತೆಗೆದುಕೋತೀನಿ. ಮತ್ತೆ ಇನ್ನೊಂದು ಏನಂದರೆ 120 ಆಟಗಾರರು ಅಂತ ಹೇಳಿದ್ದಾರೆ. ಒಂದೊಂದು ಟೀಮ್ಗೆ 12 ಜನ. ಆ 120 ಆಟಗಾರರಿಗೂ ಕೂಡ ನನ್ನ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಗಿಫ್ಟ್ ವೋಚರ್ಗಳನ್ನು ಒಬ್ಬರೊಬ್ಬರಿಗೆ 10,000 ರೂಪಾಯಿನ ಕೊಡ್ತೀನಿ. ಅಲ್ಲ, ಏನ್ ಬೇಕಾದ್ರೆ ತಗೋಬಹುದು, ಅದಕ್ಕೆ ಗಿಫ್ಟ್ ವೋಚರ್ ಅಂತ ಹೇಳಿದ್ದೀನಿ. ನಿಮ್ಗೆ ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ವಜ್ರ ಬೇಕಾ, ಏನ್ ಬೇಕಾದ್ರೆ ತಗೊಳ್ಳಿ, ನಿಮ್ಗೆ ಬಿಟ್ಟಿದ್ದು. ನಾವು ಗಿಫ್ಟ್ ವೋಚರ್ನ ಕೊಟ್ಬಿಡ್ತೀವಿ ನವರಸನ್ ಕೈಗೆ. 120 ಮಂದಿಗೆ ಹೇಳಿದ್ದಾರೆ, ಕೊಡ್ತೀನಿ. ಮುಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಗ್ಲೇ ಹಿಂದೆ ತಮಗೆ ಗೊತ್ತಿರ್ಬೋದು, ಅಶ್ವಿನಿ ಮೇಡಮ್ ಅವರ ಸಹಕಾರದೊಂದಿಗೆ ಅಪ್ಪುದು ಪುನೀತ್ ಕಪ್ ಕೂಡ ನಾವು ಮಾಡಿದ್ವಿ. ಅದು ಈ ವರ್ಷ 3 ಬಾರಿ ಆಗಿದೆ ರಾಜ್ಯ ಮಟ್ಟದಲ್ಲಿ. ಈಗ ನಾವು ದುಬೈಗೆ ತೆಗೆದುಕೊಂಡು ಹೋಗ್ತಾ ಇದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪ್ಪು ಅವರ ಒಂದು ಕೀರ್ತಿನ ಹೆಚ್ಚಿಸಬೇಕು ಅಂತ ಹೇಳಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೀವಿ. ಅದೇ ರೀತಿ ನಮ್ಮ ನವರಸನ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಚಿತ್ರರಂಗದಲ್ಲಿ. ಇನ್ನಷ್ಟು ಈ ಕಲಾವಿದರಿಗೆ ಸಹಕಾರವಾಗಿ ನಿಲ್ಲಿ. ಎಲ್ಲ ರೀತಿಯಲ್ಲಿ ನಿಮ್ಮ ಕನಸು ನನಸಾಗಕ್ಕೆ ಒಳ್ಳೆ ಮನಸ್ಸುಗಳೆಲ್ಲ ಕೂಡ ಇಲ್ಲಿ ಸೇರಿದೀವಿ ಅಂತೇಳಿ ಮತ್ತೊಮ್ಮೆ ನಿಮಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನನ್ನ ತಂಡ ತಗೊಂಡಿದ್ದು ಖುಷಿಯಾಗಿಲ್ಲ, ಯಾಕಂದರೆ ಅವ್ರು ಸರ್ ನಮ್ಮ ಜೊತೆ ಇರ್ತಾರೆ. ಬಟ್ಟು ಆ 120 ಹೆಣ್ಮಕ್ಳಿಗೆ ಹೇಳಿದ್ರಲ್ಲ, ನಿಜ ಹೇಳ್ತೀನಿ, ಆ್ಯಡ್ಸಪ್ ಸರ್ ನಿಮ್ಗೆ. ಯಾಕೆಂದರೆ 5 ಜನ 10 ಜನಕ್ಕೆ ಏನೋ ಕೊಡೋದ್ರ ಪರವಾಗಿ 120 ಹೆಣ್ಮಕ್ಳಿಗೆ ನಿಮ್ದು ಇದೆಯಲ್ಲ, ನಿಜವಾಗ್ಲೂ ಸಾಯಿ ಗೋಲ್ಡ್ ಕಡೆಯಿಂದ ದೊಡ್ಡ ಸರ್ ಖಂಡಿತ ಮುಂದಿನ ದಿನಗಳಲ್ಲಿ ಖಂಡಿತ. ಬಂಗಾರ ಬಲು ಭಾರ, ಚಿನ್ನ ಬಲು ಚೆನ್ನ, ಏನ್ ಮಾಡ್ಲಿ?
ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್. ಇವಾಗ ನವರಸನ್ನು ಇವಾಗ ಮಾಡ್ತಾ ಇರೋದು ಅವ್ರಿಗೂ ಒಳ್ಳೇದಾಗಲಿ, ಎಲ್ಲ ಟೀಮ್ಗೂ ಒಳ್ಳೇದಾಗಲಿ. ನಮ್ಮ ಕರ್ನಾಟಕ ಕೀರ್ತಿ ಇನ್ನೂ ಸ್ವಲ್ಪ ಬೆಳೀಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನೆರೆದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಎಲ್ಲ ಮೀಡಿಯಾ ಫ್ರೆಂಡ್ಸ್ ಮತ್ತು ಎಲ್ಲ ಕೊಲೀಗ್ಸ್ಗೆ ನಮಸ್ಕಾರ. ಈಗಲ್ ಮೀಡಿಯಾ ಪ್ರೆಸೆನ್ಸ್ ನವರಸನ್ ಅವರು ಫಾರ್ ದ ಫಸ್ಟ್ ಟೈಮ್ ಸೆಲೆಬ್ರಿಟಿ ಕಬಡ್ಡಿ ವುಮೆನ್ಸ್ ಲೀಗ್ನ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಇದಕ್ಕೆ ಆಲ್ರೆಡಿ 10 ಜನ ಓನರ್ಸಲ್ಲಿ 8 ಜನ ಫೈನಲ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಇದರಲ್ಲಿ ಭಾಗಿಯಾಗಿ ಮತ್ತು ಇಲ್ಲಿ ಬಂದು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸರ್ ಆಲ್ರೆಡಿ ಹೇಳಿದ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಿ, ಬಿಕಾಸ್ ತುಂಬ ಇಂಜುರಿ ಆಗೋವಂಥ ಗೇಮ್. ನಮಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಯಾರಿಗೆ ಏನಾಗುತ್ತೆ ಅಂತ. ಬಿಕಾಸ್ ಕಬಡ್ಡಿ ಎಷ್ಟು ಸೆನ್ಸಿಟಿವ್ ಗೇಮ್ ಅಂತಂದರೆ ಅಷ್ಟೇ ಫನ್ ಗೇಮು ಕೂಡ. ಸೊ ಎಲ್ಲರೂ ಫನ್ನಾಗಿ ಆಡಿಕೊಂಡು ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ, ಇಂಜುರಿ ಆಗ್ದಂಗೆ ಈ ಒಂದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಯಶಸ್ವಿಗೊಳಿಸೋಣ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್, ಆಲ್ ದ ಓನರ್ಸ್, ಆಲ್ ದ ಪೀಪಲ್ ಹೂ ಆರ್ ಪ್ರೆಸೆಂಟ್ ಹಿಯರ್. ಎಲ್ಲರಿಗೂ ನಮಸ್ತೆ. ನವರಸನ್ ಸರ್, ನೀವು ಏನೆಲ್ಲ ಮಾಡಲ್ಲ ಸರ್ ಹೇಳಿ, ಎಲ್ಲ ಕಡೆ ನೀವೇ ಇರ್ತೀರಾ. ಸೊ ಫಸ್ಟ್ ನಾನಿಲ್ಲಿ ಬರಬೇಕಾದ್ರೆ ತುಂಬ ಬ್ಲ್ಯಾಂಕ್ ಆಗಿದೆ, ಬಟ್ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನಂಬಿ ಸರ್, ಮ್ಯಾಚ್ ಅಂತ ಏನಿಲ್ಲ, ನಿಮ್ಮನ್ನು ನಂಬಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಕಬಡ್ಡಿ ಅಂತ ಬಂದರೆ ನನಗಂತೂ ಸ್ಕೂಲ್ ಡೇಸೇ ನೆನಪಾಗುತ್ತೆ. ಅವಾಗ ಆಡ್ತಾ ಇದ್ವಿ, ಬಟ್ ಸ್ವಲ್ಪ ನಾಚಿಕೆ ಇತ್ತು ಹೆಂಗಪ್ಪ ಆಡೋದು ಅಂತ ಹೇಳಿ. ಬಟ್ ಅಶ್ವಿನಿ ಮ್ಯಾಮ್ ಒಂದು ಮಾತು ಹೇಳಿದರು, ಇವಾಗ ಆಡಿದರೆ ಎಷ್ಟೋ ಜನ ಹುಡುಗಿರು ಕಬಡ್ಡಿ ಅನ್ನೋ ಕ್ರೀಡೆಗೆ ಆಚೆ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಬರೀ ಸಿನಿಮಾ ಶೂಟಿಂಗ್ ಇದರಲ್ಲೇ ಬ್ಯುಸಿ ಆಗಿರ್ತೀವಿ. ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಈ ಸ್ಪೋರ್ಟ್ಸ್ ಅಂತ ಹೇಳಿ. ಇವಾಗ ಮ್ಯಾಚ್ ಬೇರೆ ಆಯಿತು ಮೊನ್ನೆ. ಸೊ ಇವಾಗ ಕಬಡ್ಡಿ ಅಂದರೆ ಮೋಸ್ಟ್ಲಿ ಯಾರೂ ಹುಡುಗಿರು ಬರಲ್ಲ, ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೋ. ಬಿಕಾಸ್ ಇಷ್ಟೊಂದು ಎಲ್ಲೇನಾದರೂ ಆದರೆ ಭಯ ಪಡ್ತಾರೆ. ಬಟ್ ನಿಜವಾಗ್ಲೂ ಇಷ್ಟು ಜನ ಹುಡುಗಿರು ನಾವು ಬರ್ತೀವಿ ಆಡ್ತೀವಿ ಅಂತ ಹೇಳಿ ಬಂದಿರೋದು ನಿಜವಾಗ್ಲೂ ಗ್ರೇಟ್. ನಾನು ಆಲ್ರೆಡಿ ಮ್ಯಾಚ್ ಆಡಿರೋದ್ರಿಂದ ಗೊತ್ತಿದೆ ಹುಡುಗಿರು ಎಷ್ಟು ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ. ಎಲ್ಲರೂ ಹುಡುಗಿರು, ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ. ಹೌದಾ ಗರ್ಲ್ಸ್? ಸೊ ಥ್ಯಾಂಕ್ ಯು ಸರ್, ಇಂಥ ಒಂದು ಗುಡ್ ಇನಿಷಿಯೇಟಿವ್ ತೊಗೊಂಡಿದ್ದೀರಾ. ಸೊ ಇದು ತುಂಬ ಚೆನ್ನಾಗಿ ಆಗಲಿ, ಇನ್ನೂ ಬೆಳೀಲಿ. ಸರ್ ಹೇಳ್ದಾಗೆ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲ್ಗೆಲ್ಲ ತೊಗೊಬನ್ನಿ. ಸೊ ನಾವಂತೂ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಹಾಗೂ ನವರಸನ್ ಅವರು ಇಂಥ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ಈ ನಡುವೆ ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾಗಿಂತ ಜಾಸ್ತಿ ಸ್ಪೋರ್ಟ್ಸ್ಗಳೇ ನಡೀತಾ ಇದೆ. ನಾನು ಬ್ಯಾಡ್ಮಿಂಟನ್ ಆಯಿತು, ಕ್ರಿಕೆಟ್ ಆಯಿತು, ಇವಾಗ ಕಬಡ್ಡಿ. ಸೊ ಎನಿವೇಸ್ ಆಲ್ ದ ಬೆಸ್ಟ್. ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ಸೇಫಾಗಿ ಚೆನ್ನಾಗಿ ಆಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ನವರಸನ್ ಬಗ್ಗೆ ಮಾತಾಡೋದಾದರೆ, ಅವ್ರ ತಂದೆ ತಾಯಿಯವರು ನವರಸನ್ ಅಂತ ಹೆಸರು ಇಟ್ಟುಬಿಟ್ಟಿದ್ದಾರೆ. ಸಾರ್ಥಕ ಆಯಿತು. ಯಾಕಂದರೆ ಸುಮಾರು ವರ್ಷದ ಕೆಳಗಡೆ ಒಂದ್ಸಲಿ ನಮ್ಮ ಥಿಯೇಟ್ರ್ ಹತ್ರ ಬಂದಿದ್ದರು, ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಅನಿಸ್ತದೆ ಬಂದಿದ್ರು. ಹೌದೇನಪ್ಪ? ಇವ್ರು ನೋಡಿದ್ರೆ ನನ್ನ ದೊಡ್ಡ ಮಗನ ಥರ ಕಾಣಿಸ್ತಾನೆ. 90% ನನ್ನ ದೊಡ್ಡ ಮಗನ ಥರನೇ ಇರ್ತಾನೆ. ನಾನು ಪಕ್ಕದಲ್ಲಿ ಇವನು ಯಾವುದು ಫಿಲ್ಮಿಗೆ ಬಂದಿದೆ ಅಂತ ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ನವರಸನು ನೋಡಿ ಆರ್ಸ್ ಸಿಂಬಲ್ ಹಾಕ್ಕೊಂಡವ್ರೆ, ಓಡ್ ಹೋಗ್ತಿದ್ರೆ ರನ್ನಿಂಗ್ ಆರ್ಸ್, ಒಂದೇ ರಾಶಿ. ಇಲ್ಲಿ ಸರ್, ನಾನು ನವರಸನ್ ನೋಡಿದಾಗ ನಾನು ಚಿಕ್ಕವನಾಗಿದ್ದಾಗ ಹೇಗಿದ್ನೋ ಅದೇ ಅನಿಸ್ತದೆ ನೋಡಿ. ಎಲ್ಲ ರಂಗದಲ್ಲಿ ಪ್ರವೇಶ ಇದೆ. ಮೊದಲು ಡಿಸ್ಟ್ರಿಬ್ಯೂಷನ್ ಅಂತ ನಾನು ಈ ಅಪ್ಪನ್ನು ನೋಡಿದ್ದು. ಆಮೇಲೆ ಪ್ರೊಡ್ಯೂಸರ್ ಆಗಿದ್ದಾರೆ, ನಾಯಕ ಆಗಿದ್ದಾರೆ, ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಒಂದಲ್ಲ ಎರಡಲ್ಲ, ಹೋಟೆಲ್ ಬಿಸ್ನೆಸ್ ಇದೆ. ಇದ್ದಕ್ಕಿದ್ದಂಗೆ ಸ್ಪೋರ್ಟ್ಸ್ಗೆ ಜಿಗಿದ್ಬಿಟ್ಟವ್ರೆ. ಸಕಲಕಲಾ ಒಳ್ಳೆ ಅಂತ ಹೆಸರು ಇಡಬೇಕಾಗಿತ್ತು. ನವರಸನೂ ಒಳ್ಳೆಯ ಹೆಸರನ್ನೇ ಇಟ್ಟಿದ್ದಾರೆ. ಅವರು ಗೊತ್ತಿದ್ದು ಇಟ್ಟರೋ ಇಲ್ವೋ ಅಥವಾ ದೇವ್ರ ಸಂಕಲ್ಪ ಗೊತ್ತಿಲ್ಲ, ನವರಸನ್ ಅಂತ ಇಟ್ಟಿದ್ದಾರೆ. ಎಲ್ಲದರಲ್ಲಿ ಈ ಓಡೋ ಹಾರ್ಸ್ ಥರ ಓಡಲಿ, ಮುಂದಕ್ಕೆ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ನಮ್ಮ ನವರಸನ್ಗೆ ಒಳ್ಳೆಯದಾಗಲಿ. ಇದೇ ರೀತಿ ನಮ್ಮ ಹುಡುಗ ಇದ್ದಾನೆ, ನವರಸನ್ ನೋಡಿದ್ರೆ ನಮ್ಮ ದೊಡ್ಡ ಮಗನ ನೋಡ್ದಾಗೇನೆ. ಹೌದೇನಪ್ಪ? ಕರೆಕ್ಟಾ? ಯಾವಾಗಲೂ ನಗ್ತಾ ಇದ್ದಾನೆ, ಅವನು ಹಾಗೇನೆ. ಯಾರ ಮೊದಲು ಕಂಡಿದ ತಕ್ಷಣ ಅಲ್ಲಿ ಬಿಟ್ಬಿಡ್ತಾನೆ. ಖಂಡಿತ ನಮ್ಮ ದೊಡ್ಡ ಮಗನ ಅದೇ ಮಾಡ್ತಾನೆ. ನವರಸನ್ ಯಾರಿಗಾರ ವಿಶ್ ಮಾಡಲಿ ಸರ್, ವೆಂಕಟೇಶ್ ಅವ್ರಿಗೆ ಸರ್, ನಮಗಂತ ಜೋರಾಗಿ ಬೆಳೀತಾ ಇದ್ದೇನೆ.
ವೆಂಕಟೇಶನ ನೀವು ಹೇಳಿದ್ರಿ ಥಿಯೇಟ್ರ್ ಯಾವುದು, ಇನ್ನೂ ಏನು ಅಲ್ಲಲ್ಲ ಇನ್ನೂ ಏನೇನೋ ಮಾಡ್ತಾನೆ. ಈಗ ನೋಡ್ರಿ, ಈಗ ನೀವು ಎಕ್ಸಾಂಪಲ್ಗೆ ನೋಡ್ರಿ, ಬೇಕಾರೆ ಯಾರ ನೋಡ್ರಿ ಫಸ್ಟ್ ಅಂತ ಅಲ್ಲಿ ಬಿಟ್ಬಿಡ್ತಾರೆ. ನಗಿಯೋದು ಫಸ್ಟ್ ಇವ್ರ ಲಕ್ಷಣ. ಅದು ಯಾವತ್ತೂ ಒಳ್ಳೆಯದು. ಇನ್ನೂ ಮೇಲಕ್ಕೆ ಬೆಳೀರಿ ನವರಸನವರು ಅಂತ ಹಚ್ತಾ ಇದ್ದೀನಪ್ಪ. ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. ನವರಸನ್ ನಾನು ಸರಿಸುಮಾರು ಒಂದು 10-13 ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅದೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಎಲ್ಲ ರಂಗದಲ್ಲೂ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಈಗ ಯಾರೊಬ್ಬರು ಮೇಡಮ್ ಹೇಳಿದ್ರು, ಇತ್ತೀಚೆಗೆ ಸಿನಿಮಾಗಳಿಗಿನ್ನ ಇದೇನೋ ಗೇಮ್ಗಳೇ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಅಂತ. ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ಕ್ರಿಕೆಟಿನ ಮೂಲಕ ಚಿತ್ರರಂಗದಲ್ಲೂ ಕೂಡ ಕ್ರಿಕೆಟನ್ನು ಆಡ್ಬೋದು ಅಂತ ತೋರಿಸ್ಕೊಟ್ಟು ಒಂದು ವರ್ಲ್ಡ್ ಕಪ್ ರೇಂಜಲ್ಲಿ ರಾಜ್ ಕಪ್ನ ಮಾಡಿದಂಥ ಪಿತಾಮಹ ರಾಜೇಶ್ ಬ್ರಹ್ಮ ಅವರವರು ಇಲ್ಲೇ ಕೂಡ ಕೂತಿದ್ದಾರೆ. ಪ್ರಾಬಬಲಿ ರಾಜೇಶ್ ನಿಮ್ಮನ್ನು ನೋಡಿ ಇವರು ಇನ್ಸ್ಪೈರ್ ಆಗಿದ್ದಾರಾ ಏನೋ ಗೊತ್ತಿಲ್ಲ. ಅಲ್ಲ, ಭಾಳ ಹಳಬ್ರವರು. ಸೊ 13 ವರ್ಷ. ಅದೇ 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 ನಿಮ್ಮದು ಫಸ್ಟ್ ಕಪ್ ನಮ್ಮ ಅಸೋಸಿಯೇಷನಲ್ಲಿ ಇದೆಯಲ್ಲ, ಸೆಕೆಂಡ್ ಕಪ್ ಅಲ್ವ ಅದು? ಗುಡ್. ಸೊ ನವರಸನ್ ಏನಪ್ಪ ಅಂದರೆ ಒಂದು ನಮ್ಮ ದೇಶೀಯ ಕ್ರೀಡೆ ಭಾಳ ಅದ್ಭುತವಾಗಿ ದೈಹಿಕವಾಗಿಯೂ ಕೂಡ ಅವರು ಸದೃಢವಾಗಿರ್ಬೋದು ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಏನು ನಶಿಸಿ ಹೋಗ್ತಾ ಇರತಕ್ಕಂಥ ಒಂದು ದೇಶೀಯ ಕ್ರೀಡೆಯನ್ನು ಮತ್ತೆ ಸೆಲೆಬ್ರಿಟಿಗಳ ಮೂಲಕ ಅಂದರೆ ಆರ್ಟಿಸ್ಟ್ಗಳ ಮೂಲಕ ಏನು ಅದನ್ನು ಮಾಡಿಸ್ತಾ ಇದ್ದಾರೆ, ಅದು ನಮ್ಮ ಕೋಚ್ ಮೇಡಮ್ ಇವಾಗ ಹೇಳಿದ್ರು, ಅದು ಬೇರೆಯವ್ರಿಗೆ ಇನ್ಸ್ಪೈರ್ ಆಗಲಿ. ಅಂದರೆ ಕ್ರಿಕೆಟ್ ಆಡಿ ಮನೇಲಿ ಸೆಟ್ಲ್ ಬೇಡ ಅಂದರೆ ಕಬಡ್ಡಿ ಆಡ್ಬಿಟ್ಟು ಬೇಡ ಅಂತ ಮನೇಲಿ ಕೂತಿರೋರ್ಗೂ ಕೂಡ ಅದು ಪ್ಲಸ್ ಆಗಲಿ, ತಿರುಗಿ ಅವ್ರು ಹೊರಗಡೆ ಬರಲಿ, ನಮ್ಮ ದೇಶೀಯ ಕ್ರೀಡೆಯನ್ನು ಮುಂದುವರಿಸಲಿ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾಯಿದ್ದೀರಿ ನವರಸನ್, ಅದು ತುಂಬ ಅದ್ಭುತ. ಆಲ್ರೆಡಿ ನಮ್ಮ ಅಧ್ಯಕ್ಷರು ಎಲ್ಲವನ್ನು ಹೇಳ್ಬಿಟ್ರು, ನೀವು ಏನು ಮುಟ್ಟಿದ್ರು ಜಯ. ಡಿಸ್ಟ್ರಿಬ್ಯೂಷನ್ಗೆ ಬಂದ್ರಿ ಅಲ್ಲೂ ಗೆದ್ರಿ, ಪ್ರೊಡಕ್ಷನ್ಗೆ ಬಂದ್ರಿ ಅಲ್ಲೂ ಗೆದ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಆಲ್ರೆಡಿ ಇಷ್ಟು ಜನ ನಿಮ್ಮ ಟೀಮ್ಗಳನ್ನು ಪರ್ಚೇಸ್ ಮಾಡಿದವರು ನಮ್ಮ ಸರವಣ ಸರ್ ಆಲ್ರೆಡಿ ಹೇಳ್ಬಿಟ್ರು, ಅದು ಮಿನಿಮಮ್ ಗ್ಯಾರಂಟಿ. ಅದು ಏನು ಹೇಳ್ರಿ, ಮಿಕ್ಕಿದ್ದು ಏನಾಗ್ತದೋ ಬಿಡ್ತದೋ ಅದಂತರೂ MG ಅಂತ ಕರಿತೀವಲ್ಲ ನಾವು, ಆ ಥರ ಸರವಣ ಸರ್ದಾಗಿದೆ. ಎಲ್ಲರ ಕೃಪಾ ಕಟಾಕ್ಷ ನಿಮ್ಮ ತಲೆ ಮೇಲೆ ಇರುತ್ತೆ. ಒಳ್ಳೆಯದಾಗಲಿ. ನೀವು ಹೇಳಿದಾಗೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಕಲಾವಿದರನ್ನು ಇಲ್ಲಿ ಕರೆಸಿ ಒಂದು ಗ್ಯಾದರ್ ಮಾಡೋದ್ರಿಂದ ಒಂದು ವಿನಿಮಯ ಆಗುತ್ತೆ. ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮವರು ಕೂಡ ನಮ್ಮ ಪ್ರತಿಭೆಗಳು ಕೂಡ ಹೊರಗಡೆ ಹೋಗ್ತಾರೆ. ಒಳ್ಳೆಯದಾಗಲಿ. ಆದರೆ ದಯಮಾಡಿ ನಾನು ಎಲ್ಲ ಸೆಲೆಬ್ರಿಟಿಗಳು ಇವತ್ತು ಏನು ಈ ಕಬಡ್ಡಿನಲ್ಲಿ ಆಡ್ತಾ ಇದ್ದೀರಿ ಎಲ್ಲ ಕಲಾವಿದ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ನೀವು ನಟನೆ ಮಾಡಿರೋ ಚಿತ್ರಗಳ ಪ್ರಮೋಷನ್ಸ್ಗಳಿಗೆ ದಯವಿಟ್ಟು ಬನ್ನಿ, ಬರಲೇಬೇಕು. ಯಾಕಂದರೆ ಭಾಳ ಹೊಸದಾಗಿ ಕೆಲವು ಪ್ರೊಡ್ಯೂಸರ್ಸ್ಗಳು ಕೆಲವು ಕಲಾವಿದರು ಬರ್ತಾ ಇಲ್ಲ. ನಾನೀಗ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಕೂತ್ಕೊಂಡಾಗ ನನ್ನ ಹತ್ರ ಭಾಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಏನಂದರೆ, ಸರ್ ಕರೆದ್ರೆ ಬರೋಲ್ಲ ಸರ್, ಅಲ್ಲಿ ಸರ್ ಇಲ್ಲಿ ಸರ್ ಅಂತಾರೆ. ನಾನು ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರೋರ್ಗೆ ಅಷ್ಟೇ ಹೇಳ್ತಾ ಇಲ್ಲ. ನಾನು ಈಗಲ್ ಮೀಡಿಯಾ ಏನು ನಮ್ಮ ನವರಸನ್ ಅವರ ವೇದಿಕೆಯ ಮೂಲಕ ನಾನು ಪ್ರತಿಯೊಂದು ಕಲಾವಿದರುಗಳಿಗೂ ಕೈ ಮುಗಿದು ಕೇಳ್ಕೊಳ್ಳೋದು, ಇವತ್ತಿನ ಚಿತ್ರರಂಗ ತುಂಬ ಅಧೋಗತಿನಲ್ಲಿದೆ. ನಿನ್ನೆ 11 ಸಿನಿಮಾ ರಿಲೀಸ್ ಆಗಿದ್ದಾವೆ. 11 ಸಿನಿಮಾದಲ್ಲೂ ಕೂಡ ಯಾವ್ಯಾವ ರೀತಿಯಲ್ಲಿದ್ದಾವೆ ಅಂತಕ್ಕಂಥದ್ದು ಮಾಧ್ಯಮದವ್ರು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೆಲೆಬ್ರಿಟಿಗಳು ಅದರಲ್ಲಿ ಆ್ಯಕ್ಟ್ ಮಾಡಿದವರು ದಯಮಾಡಿ ಬನ್ನಿ, ನಿರ್ಮಾಪಕರುಗಳನ್ನು ಉಳಿಸ್ರಿ. ಆಡ್ರಿ, ನೀವು ಕ್ರಿಕೆಟ್ ಆಡ್ರಿ, ಕಬಡ್ಡಿ ಆಡ್ರಿ, ಥ್ರೋಬಾಲು, ಕ್ರಿಕೆಟ್ ಏನೇನು ಎಲ್ಲ ಆಟಗಳು ಆಡಿ. ಆದರೆ ನಿರ್ಮಾಪಕನನ್ನು, ನಿಮ್ಮನ್ನು ನಂಬಿ ಬಂಡವಾಳ ಹಾಕಿರ್ತಕ್ಕಂಥ ನಿರ್ಮಾಪಕನ ಮೇಲೂ ಕೂಡ ಹೆಚ್ಚಿನ ಗಮನ ಇರಲಿ ಅನ್ನೋದನ್ನು ಅಷ್ಟು ಹೇಳ್ಬಿಟ್ಟು ಜಾಸ್ತಿ ಹೊತ್ತು ಮಾತಾಡಿದ್ರೆ ಆಮೇಲೆ ನವರಸನ್ ನಿಮಗೆ ತೊಂದರೆ ಆಗ್ತದೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವತ್ತು ನಮ್ಮ ನವರಸನ್ ಅವರು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸಪೋರ್ಟಿವ್ ಆಗಿ ನಮ್ಗೆ ಏನು ಕೇಳಿದರೆ ಅದು ಆ ರೀತಿ ನಾವು ನಡ್ಕೊಳ್ತೀವಿ. ಈ ಸ್ಪೋರ್ಟ್ಸು ನಮ್ಮ ಫ್ಯಾಮಿಲಿಯಲ್ಲಂತೂ ನಮ್ಮ ತಂದೆ ಒಂದು 150 ಗೋಲ್ಡ್ ಮೆಡ್ಲು 150 ಗೋಲ್ಡ್ ಮೆಡಲ್ ತೆಗೆದಿದ್ರೆ ಎಲ್ಲ ಇಂಟರ್ನ್ಯಾಷನಲ್ಲು, ಹೈ ಜಂಪು, ಲಾಂಗ್ ಜಂಪು, ಟ್ರಿಪಲ್ ಜಂಪು. ಆದರೆ ನಾವು ಆಗಲಿಲ್ಲ, ಎಲ್ಲ ಅರ್ಧ ದಾರಿಗೆ ಎಲ್ಲ ಬಿಟ್ಬಿಟ್ವಿ. ನಮಗೂ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಮುಂದೆ ಇವ್ರು ಯಾವುದು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಮಾಡಿದ್ರು ನಾವು ಸಪೋರ್ಟಿಂಗ್ ಮಾಡ್ತೀವಿ. ದಯಮಾಡಿ ಇವ್ರಿಗೆ ಶಕ್ತಿ ಕೊಡಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದೆರಡು ಮಾತು ಮುಗಿಸ್ತೀನಿ. ಜೈ. ಎಲ್ರಿಗೂ ನಮಸ್ಕಾರ. ನವರಸನ್ ಅವರನ್ನ ನಾನು 22 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಏನೇ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲೋಗಿ ನಿಲ್ತೀನಿ ಅನ್ನೋ ಗುರಿ ಅವ್ರಿಗೆ ದೃಢವಾಗಿದೆ. ಯಾಕೆಂದರೆ ಈ ಒಂದು
ಏನು ಈಗಲ್ ಮೀಡಿಯಾ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೂ ಕೂಡ ಅವ್ರು ಹೇಳ್ತಾಯಿದ್ರು, ನಾನು ಮಾಡಿದ್ರೆ ನಂಬರ್ 1 ಆಗಿ ಹೋಗ್ತೀನಿ ಸರ್ ಅಂತ. ಅದೇ ಥರ ಒಂದು ಮೀಡಿಯಾ ಸಂಸ್ಥೆಯಲ್ಲಿ ಈ ಥರ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡಿದ್ರು ಕೂಡ ಒಂದು ಒಳ್ಳೆ ಉತ್ತಮ ಸ್ಥಾನ ತೊಗೊಂಡು ಹೋದರು. ಅದೇ ರೀತಿ ಇವತ್ತೇನು ಕಬಡ್ಡಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದರೆ ಅದು ನಮಗೆ, ಅಂದರೆ ನಾವು ಕನ್ನಡಿಗರು ನಮಗೆ ಹೆಮ್ಮೆ ಪಡುವಂಥ ವಿಷಯ ಅದು. ಯಾಕೆ ನಮ್ಮದು ದೇಶಿ ಕ್ರೀಡೆ ಅದು. ಇದನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು, ಸಹಕಾರ ಇರಲಿ ಅಂತ ಕೇಳ್ತೀನಿ. ನಮಸ್ಕಾರ. ಹಾಗೆ ನವರಸ್ ಅನ್ನೋರು ನಮಗೊಂದು ಟೀಮ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಾನು ಒಂದು ಟೀಮ್ ತೊಗೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನವರಸ್ ಅನ್ನೋರು ನಂದು ಒಂದು 4 ವರ್ಷದಿಂದ ಜರ್ನಿ. ಸೊ ಮೊದಲನೇದಾಗಿ ಅವರು ಈಗಲ್ ಮೀಡಿಯಾ ಶುರು ಮಾಡಿದ್ದು ನನ್ನ ಸಿನಿಮಾದಿಂದನೇ. ನಾವು ಏನೇ ಒಂದು ಇವೆಂಟು ಪ್ಲ್ಯಾನ್ ಮಾಡಿದ್ರೂ ಪರ್ಫೆಕ್ಷನ್ನು, ತುಂಬಾ ಫೋಕಸ್ಡು, ಆಮೇಲೆ ಪ್ಯಾಷನೇಟ್. ಏನೇ ಕೆಲಸ ಮಾಡಿದ್ರೂ ಅದ್ರ ಬಗ್ಗೆ ತುಂಬ ಕಾಳಜಿ ತೊಗೊಂಡು ಮಾಡೋ ಅಂಥ ವ್ಯಕ್ತಿತ್ವ. ಮುನೇಗೌಡ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆಲ್ರೆಡಿ ವೆಲ್ಕಮ್ ಆನ್ ಬೋರ್ಡ್ ಆಗಿದೆ. ಸೊ ಇದನ್ನ ನನ್ನ ಜೊತೆ ಹಂಚ್ಕೊಂಡ್ರು ಅವರು. ಈ ಥರ ಮಾಡಬೇಕು ಅಂತಿದ್ದೀನಿ ಅಂತ ಆಲ್ಮೋಸ್ಟ್ 1.5 ತಿಂಗಳ ಹಿಂದೆನೇ ನನಗೆ ಹೇಳಿದರು. ಸೊ ಇದು ಕೇಳ್ತಾ ಇದ್ದಂಗೆ ನಾನು ಇದು ಸಕ್ಸಸ್ ಆಗುತ್ತೆ ಅಂತ ಒಂದೇ ಮಾತಲ್ಲಿ ಹೇಳಿದೆ. ಅದೇ ರೀತಿ ಎಲ್ಲ ಟೀಮ್ ಓನರ್ಸು ಇದನ್ನು ನಂಬಿ ನೀವು ಯಾರೋ ಇವತ್ತು ಬಂದಿದ್ದೀರಾ. ಇದು CCL ಮಾದರಿ ನಿಮ್ಗಳಿಗೆ ಇನ್ನು ಮುಂದಕ್ಕೆ ಇದು KPL ಆಗುತ್ತೆ. ಬರೀ ವುಮೆನ್ಸ್ ಇರಲ್ಲ, ಮೆನ್ ಎಲ್ಲ ಥರದ್ದು ಒಂದು ಫ್ರ್ಯಾಂಚೈಸಿ ಇದರಲ್ಲಿ ಬರುತ್ತೆ. ಆ್ಯಂಡ್ ಮುಂದಕ್ಕೆ ತುಂಬ ಯಶಸ್ವಿ ಆಗುತ್ತೆ ಅನ್ನೋದು ಇದರ ಮುಖಾಂತರ ನಿಮ್ಮೆಲ್ಲರಿಗೂ ಮತ್ತು ಎಲ್ಲ ಪ್ಲೇಯರ್ಸ್ಗೂ ಈ ಚೆನ್ನಾಗಾಡಿ ಒಂದು ಸ್ಪಿರಿಟಲ್ಲಿ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಇರಲಿ. ಎಲ್ಲರೂ ಇಂಜುರಿಯಿಂದ ಸ್ವಲ್ಪ ದೂರ ಇರಿ, ಕೇರ್ಫುಲ್ಲಾಗಿ ಆಡಿ ಅಂತ ವಿಶ್ ಮಾಡ್ತಾ, ನವರಸನ್ ನಿಮ್ಗೆ ಒಳ್ಳೇದಾಗಲಿ, ಎಲ್ಲ ಓನರ್ಸ್ಗೂ ಒಳ್ಳೇದಾಗಲಿ. ಮೇ ದ ಬೆಸ್ಟ್ ಟೀಮ್ ವಿನ್. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಮುನೇಗೌಡ ಸರ್ ಟೀಮ್ ತೊಗೊಂಡಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಅಲ್ಲಿ ಸುರೇಶ್ ಸರ್, ನಮ್ಗೆ ಗೊತ್ತಿರೋ ಚೇತನ್ ಸರ್, ಎಲ್ಲೇ 3 ಓನರು ನನಗೆ ಗೊತ್ತಿದ್ದಾರೆ. ಖುಷಿ ಆಗ್ತಾ ಇದೆ. ದೆನ್ ನವರಸನ್ ಸರ್, ನೀವು ಮಾಡಿದ ಎಲ್ಲ ಕಾರ್ಯಕ್ರಮಗಳು, ಯೋಜನೆಗಳು ಸಕ್ಸಸ್ ಆಗಿದೆ. ಈ ಟೂರ್ನಮೆಂಟ್ ದೊಡ್ಡ ಮಟ್ಟಕ್ಕೆ ಯಶಸ್ವಿಯಾಗಲಿ, ಶುಭವಾಗಲಿ, ಜಯವಾಗಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ಸೊ ನವರಸನ್ ಅವ್ರನ್ನ ನಾನು 4 ವರ್ಷದಿಂದ ನಾವು ಅವ್ರ ಜೊತೆನೇ ಒಳ್ಳೆ ನೆಚ್ಚಿನ ಸ್ನೇಹಿತರಾಗಿ ಅವ್ರು ಮಾಡೋ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಸೊ ಅವ್ರ ಜೊತೆ ಚೆನ್ನಾಗಿದ್ದೀವಿ. ಹಾಗೆ ಈಗ ಈಗಲ್ ಮೀಡಿಯಾ ಕ್ರಿಯೇಷನ್ ವತಿಯಿಂದ ವುಮೆನ್ಸ್ ಲೀಗ್ ಏನು ಕಬಡ್ಡಿ ಟೂರ್ನಮೆಂಟ್ ಮಾಡ್ತಿದ್ದಾರೆ, ಅದು ತುಂಬ ಒಳ್ಳೆಯದಾಗಲಿ. ಸೊ ಅವ್ರು ಹಿಂಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ಲು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಒಬ್ಬ ಒಳ್ಳೆ ಕಬಡ್ಡಿ ಪ್ಲೇಯರೇ. ಸೊ ಸ್ಟೇಟ್ ಲೆವೆಲ್ಗೆಲ್ಲ ಸೆಲೆಕ್ಟ್ ಆಗಿದೆ. ಸೊ ಫಸ್ಟ್ ಮ್ಯಾಚೆಲ್ಲ ಇಂಜುರಿ ಆಗಿಬಿಟ್ಟು ಆಗೋಯ್ತು. ಸೊ ಬ್ಯಾಕ್ ಆಗಿದ್ದೀನಿ. ಸೊ ಒಳ್ಳೇದಾಗಲಿ ನವರಸನ್ ಅವರೇ, ನಿಮ್ಮ ಈ ಜರ್ನಿ ಹಂಗೆ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲ ಮುಗಿದೇ ಹೋಗಿದೆ. ಹಾಗಾಗಿ ಏನೇ ಯೋಚನೆ ಮಾಡಿದ್ರು ಕೂಡ ನವರಸನ್ ಅವರು ಯೋಚನೆ ಮಾಡಿ ನೀಟಾಗಿ ಅದಕ್ಕೆ ಒಂದು ವೇದಿಕೆ ರೆಡಿ ಮಾಡಿಕೊಂಡು 10 ಸಾರಿ ಯೋಚನೆ ಮಾಡಿ ಇದು ಮಾಡಿದ್ರೆ ಕರೆಕ್ಟಾಗಿ ಗೋಲ್ ಮುಡ್ತೀನ ಅಂತ ಹೇಳೋವಂಥ ವ್ಯಕ್ತಿ ನವರಸನ್ ಅವರು. ಆಮೇಲೆ ಯಾವುದೇ ಮಾಡಿದ್ರು ಕೂಡ ಸಕ್ಸಸ್ ನೋಡ್ತಾರೆ. ನೋಡಿದ್ದೀನಿ ಸಾಮಾನ್ಯವಾಗಿ ನವರಸನ್ ಯಾವುದೇ ಮಾಡಿದ್ರು ಕೂಡ ಸಕ್ಸಸ್ ನೋಡ್ತಾರೆ. ಹಾಗಾಗಿ ಅವರು ಟೀಮ್ ಕಟ್ಕೊಂಡಿರಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಟೀಮು. ಎಲ್ಲ ಪ್ರೊಡ್ಯೂಸರ್ಸ್ನು ಕೂಡ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಂದು ಒಳ್ಳೆ ಸ್ನೇಹ ಇದೆ. ಹಾಗಾಗಿ ಹೊಸ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಸ್ಪೋರ್ಟ್ಸಲ್ಲಿ. ನವರಸನ್ ಇಡೀ ಟೀಮ್ಗೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ. ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಹುಡುಗರಿಗೆ ಜಾಸ್ತಿ ಕೆಲಸ ಕೊಟ್ಬಿಡ್ಯಾರ. ಈಗೇನೋ ಮಹೇಶ್ ಪಾಪರಾಜಿ ಅಂತ ಏನಲ್ಲ ಹೊಸದಾಗಿ ಶುರು ಆಗಿದೆ ಈಗ ಅಲ್ವಾ, ಬರೋದು ಇಳಿಯೋದು ನಡ್ಕೊಂಡು ಹೋಗೋದು ಅದೆಲ್ಲ ಎಲ್ಲ ಮಾಡಿದ್ರಲ್ವಾ. ಅದೇ ಈಗ ಏನಾಗತ್ತೆ, ಅದು ಈಗ 100 ಜನ ಸಿಕ್ಬಿಡ್ಯಾರ ಈಗ ಅವ್ರಿಗೆ, ಆ ಯೂಟ್ಯೂಬರ್ಸ್ಗೆ, ನಮ್ಮ ಸ್ನೇಹಿತರಿಗೆ 100 ಜನ ಪ್ಲೇಯರ್ಸ್ ಸಿಗ್ತಾರೆ, 100-120 ಜನ. ಹಾಗಾಗಿ ಕಬಡ್ಡಿಗೆ ಜಾಸ್ತಿ ಹೆಚ್ಚು ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ ನವರಸನ್ ಟೀಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನವರಸನ್ ಒಳ್ಳೇದಾಗಲಿ, ಇದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ನಡೀಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎವ್ರಿ ಒನ್. ಕಾಂಗ್ರಾಟ್ಸ್ ನವರಸನ್. ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಆ್ಯಂಡ್ ಆಲ್ ದಿ ಬೆಸ್ಟ್. ಅವ್ರ ಬಗ್ಗೆ ಮಾತಾಡಬೇಕು. ಅಪ್ಪು ಕಪ್ಪುಗೆ ಚೇತನ್ ಸೂರ್ಯ ಸ್ಟಾರ್ಟ್ ಮಾಡಿದಾಗ, ಅಂದರೆ ಬಾಮರೀಶ್ವರು ಚೇತನ್ ಸೂರ್ಯ ಸ್ಟಾರ್ಟ್ ಮಾಡಿದರು, ಅದಾದ್ರ ಮೇಲೆ ಚೇತನ್ ಸೂರ್ಯ ಕಂಟಿನ್ಯೂ ಮಾಡಿದ್ರು. ಅದಕ್ಕೆ ನಿಮ್ಗೆ ತುಂಬ ಸಪೋರ್ಟ್ ಇತ್ತು. ಯಾಕಂದರೆ ಚೇತನ್ ಸೂರ್ಯ ಅವಾಗ ಹೇಳ್ತಾ ಇರ್ತಾರೆ. ಅದನ್ನ ಈಗ ಬೇರೆ ಲೆವೆಲ್ ತೊಗೊಂಡೋಗ್ತಾ ಇದ್ದಾನೆ, ಡಿಸ್ಕಷನ್ ಆಗ್ತಾ ಇದೆ, ಅದು ನಮಗೂ ಗೊತ್ತು. ಇಂಟರ್ನ್ಯಾಷನಲ್ಗಿಂತ ಮುಂಚೆ ಇಲ್ಲೇ ಸ್ಟೇಟಲ್ಲಿ, ಇಂಟರ್ ಸ್ಟೇಟಲ್ಲಿ ಟೂರ್ನಮೆಂಟ್ ನಡೀತಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ತುಂಬ ಒಳ್ಳೆ ಇನಿಷಿಯೇಟಿವ್.
ನನಗೆ ನನ್ನ ಹಸ್ಬೆಂಡ್ ಹೇಳಿದರು ಇದು ವಿಮೆನ್ ಕ್ರಿಕೆಟ್ ಇದು ಕಬಡ್ಡಿ ಅಂತ. ಅದಕ್ಕೆ ನಾನು ಹೇಳಿದೆ ಹೋಗುವ, ಬಂದು ನೋಡುವ. ಇಲ್ಲಿ ಬಂದ ನಂತರ ನನಗೆ ಸ್ವಲ್ಪ ಕಿಚ್ಚು ಶುರು ಆಯಿತು, ನಾನು ಸೆಲೆಬ್ರಿಟಿ ಇದ್ದರೆ ನನಗೂ ಒಂದು ಚಾನ್ಸ್ ಸಿಗ್ತಾ ಇತ್ತು ಅಂತ. ಸೊ ಇನಿಷಿಯೇಟಿವ್ ಇದೆ ಏಪ್ರಿಲಲ್ಲಿ, ನನಗೆ ಒಂದು ರೋಲ್ ಸಿಕ್ಕಿದ್ರೆ ನಾನು ಎನ್ರೋಲ್ ಆಗ್ತೇನೆ. ಅಮೇಝಿಂಗ್. ಎಲ್ಲರಿಗೂ ನಮಸ್ಕಾರ. ಈಗಲ್ ಮೀಡಿಯಾ ಪ್ರೆಸೆಂಟ್ಸ್ ನವರಸನ್ ಅವರು ಒಂದು ಗ್ರಾಮೀಣ ಕ್ರೀಡೆಯನ್ನು ಮರೀದಂಗೆ ಇನ್ನೂ ಜನರಿಗೆ ಉತ್ತೇಜನ ಕೊಡೋ ರೀತಿ, ಇವಾಗ ನಾವು ಹೆಲ್ದಿಯಾಗಿರಬೇಕು ಅಂತಂದರೆ ಸ್ಪೋರ್ಟ್ಸ್ ತುಂಬ ಅವಶ್ಯಕತೆ. ಸೊ ಆ ಒಂದು ಕೆಲಸದಲ್ಲಿ ನವರಸನ್ ಅವರು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಧನ್ಯವಾದಗಳು. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಕಬಡ್ಡಿ ಅನ್ನೋದು ಉಳಿಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. CWKL ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಇಂದ ಕಬಡ್ಡಿ ಇವೆಂಟ್ ಆರ್ಗನೈಸ್ ಮಾಡಿರೋದು ಇಟ್ಸ್ ವೆರಿ ಎಕ್ಸೈಟಿಂಗ್ ಥಿಂಗ್. ಥ್ಯಾಂಕ್ ಯು ನವರಸನ್ ಸರ್ ಫಾರ್ ದ್ಯಾಟ್. ಯಾಕಂದರೆ ಈ ಐಡಿಯಾ ಎಲ್ರಿಗೂ ಅಷ್ಟು ಈಸಿಯಾಗಿ ಬಂದಿರಲ್ಲ, ಐ ಆಮ್ ಶೋರ್, ಬಿಕಾಸ್ ಕ್ರಿಕೆಟ್ ಈಸ್ ವೆರಿ ಟ್ರೆಂಡಿಂಗ್. ಕಬಡ್ಡಿ ಬಗ್ಗೆ ಯಾರೂ ಯೋಚಿಸಿರಲ್ಲ, ಬಟ್ ಇಟ್ ಈಸ್ ಅ ಗ್ರೇಟ್ ಥಾಟ್ ಆಫ್ ಯು ಫಾರ್ ಥಿಂಕಿಂಗ್ ಅಬೌಟ್ ಗರ್ಲ್ಸ್ ಆ್ಯಂಡ್ ಪುಟಿಂಗ್ ಅಪ್ ಕಬಡ್ಡಿ ಇನ್ ದ ಫ್ರಂಟ್. ಆ್ಯಂಡ್ ಐ ವಿಶ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಯಾರೆಲ್ಲ ಆಡ್ತಾ ಇದ್ದೀವಿ ಕಂಟೆಸ್ಟೆಂಟ್ಸ್ ಎವ್ರಿಬಡಿ ಗುಡ್ ಲಕ್. ಆ್ಯಂಡ್ ಕಬಡ್ಡಿ ತುಂಬ ಈ ಒಂದು ಇವೆಂಟ್ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ವಿಶಿಂಗ್ ಯು ಗ್ರೇಟ್ ಸಕ್ಸಸ್. ವಿಶಿಂಗ್ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ಲಿ ನವರಸನ್ ಸರ್, ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ವತಿಯಿಂದ ಬರ್ತಾ ಇರುವಂತಹ ಸೆಲೆಬ್ರಿಟಿ ವಿಮೆನ್ಸ್ ಕಬಡ್ಡಿ ಲೀಗ್ ಒಂದು ಖುಷಿ ವಿಚಾರ ಏನಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿರುವಂತಹ ಎಲ್ಲ ನಟಿಯರನ್ನ ಸೇರಿಸಿ ಒಂದು ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ವಿಚಾರ. We are ready to entertain you all and thank you so much. So really excited to be part of this new adventure, Kabaddi League organized by Eagle Media. So looking forward to it and best of luck to all the team members. Let the game begin. Thank you. Recently I played for cricket. ಬಟ್ ಕ್ರಿಕೆಟ್ ಆಡಬೇಕಾದ್ರೆ ನಂಗೆ ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ಐ ಎಂಜಾಯ್ಡ್ ಅ ಲಾಟ್. ಬಟ್ ಐ ವಾಸ್ ವೇಟಿಂಗ್ ಫಾರ್ ಕಬಡ್ಡಿ ಅಂತ ಲಾಂಚ್ ಆಗಿ ಕಾಲ್ ಬಂದಿದ ತಕ್ಷಣ ನಾನು ನಮ್ಮ ಎಲ್ಲ ಹುಡುಗಿರಿಗೂ ಕಾಲ್ ಮಾಡಿ ಹೇಳಿದೆ, ಇಟ್ಸ್ ಕಬಡ್ಡಿ, ಲೆಟ್ಸ್ ಜಾಯ್ನ್ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್ ಆ್ಯಂಡ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಗರ್ಲ್ಸ್ ವಿಲ್ ಆಲ್ ಎಂಜಾಯ್. ಓಕೆ, ಯಾರು ಗೆಲ್ತಾರೋ ಬಿಡ್ತಾರೋ, ವಿಲ್ ಎಂಜಾಯ್, ವಿಲ್ ಹ್ಯಾವ್ ಫನ್. ಓಕೆ. ಎಲ್ಲರಿಗೂ ನಮಸ್ಕಾರ. ಇದು ಬರೀ ಹುಡುಗರಿಗೆ ಗೇಮ್ ಬರ್ತಾ ಇತ್ತು ಯಾವಾಗೂ, ಬಟ್ ನವಡೇಸ್ ಎಲ್ಲ ಹುಡುಗಿರಿಗೆ ಬರೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಅದರಲ್ಲೂ ಈ ನಡುವೆ ಕ್ರಿಕೆಟ್ ಎಲ್ಲ ಬಂದು ಆಟಾಡ್ತಾ ಇದ್ವಿ, ಬಟ್ ಕಬಡ್ಡಿ ಅಂತ ಹೆಸರು ಕೇಳಿದ ತಕ್ಷಣ ಆ ಜೋಶ್ ಬೇರೆ ಲೆವೆಲ್ಗೆ ಬಂತು. ಸೊ ನಾವೆಲ್ಲ ಎಕ್ಸೈಟ್ ಆಗಿದ್ದೀವಿ ಯಾವ ಥರ ಗೇಮ್ ಇದು ಹೋಗುತ್ತೆ ಅಂತೇಳಿ. ಲಿಟ್ರಲಿ ವಿ ವಿಲ್ ಪ್ಲೇ ವೆರಿ ನೈಸ್ಲಿ. ಎಲ್ಲ ನನ್ನ ಫ್ರೆಂಡ್ಸೇ ಇರೋದ್ರಿಂದ ಫಸ್ಟಿಂದ ಎಲ್ಲ ಮ್ಯಾಚಸ್ಸು ಒಟ್ಟಿಗೆ ಆಡ್ಕೊಂಬಂದಿದ್ದೀವಿ. ಇದರಲ್ಲೂ ಎಲ್ಲ ಅವರೇ ಇದ್ದಾರೆ. ಸೊ ಐ ಆಮ್ ವೆರಿ ಮಚ್ ಈಗರ್ ಟು ಸಿ ಹೌ ದೇ ವಿಲ್ ಪ್ಲೇ. ಇವಾಗ ಫ್ರೆಂಡ್ಸು ಅಂತ ಹೇಳ್ತಾರೆ, ಗೇಮ್ ಮುಗಿಯೋಷ್ಟರಲ್ಲಿ ಎಷ್ಟು ಜಗಳ ಆಗಿರುತ್ತಂತೆ. ಇವತ್ತೆಷ್ಟು ಖುಷಿ ಪಡ್ತಿದ್ದಾರೋ, ಇವತ್ತೆಷ್ಟು ಫೋಟೋಸ್ ಎಲ್ಲ ಜೊತೆಲಿ ತಗೋತೀರಾ ಆಯಿತಾ. ಗೇಮ್ ಮುಗಿಯೋಷ್ಟರಲ್ಲಿ ಒಬ್ರು ಮುಖ ಒಬ್ರು ನೋಡೋದೇ ಇಲ್ಲ. ಗೇಮಲ್ಲಿ ಬೇರೆ, ಅದು ಗೇಮ್ನ ಗೇಮ್ ಥರನೇ ತಗೋತೀವಿ, ಬಟ್ ಗೇಮ್ ಆದಮೇಲೆ ಎಲ್ಲರೂ ಮತ್ತೆ ಫ್ರೆಂಡ್ಸೇ. ಬಟ್ ಅದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಜೊತೆಗೆ ಗೇಮ್ ಆಡೋಣ. ಥ್ಯಾಂಕ್ ಯು ನವರಸನ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ನಮ್ಮ ನೆಕ್ಸ್ಟ್ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ವಿಮೆನ್ಸ್ಗೆ ಈ ಥರ ಒಂದು ಸಪೋರ್ಟ್ ಸಿಗ್ತಿರೋದು ತುಂಬ ಕಮ್ಮಿ ಆಗಿದೆ. ಸೊ ಅದರಲ್ಲಿ ನವರಸನ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಸೊ ಇದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಕಬಡ್ಡಿ ಎಲ್ಲರೂ ಹೇಳ್ದಂಗೆ ಮೈಂಡ್ ಆ್ಯಂಡ್ ಸ್ಟ್ರೆಂತ್ ಗೇಮ್. ಸೊ ಈ ಒಂದು ಗೇಮ್ ನಾವು ಯೂಶಲಿ ಎಲ್ಲ ವರ್ಕೌಟ್ಸ್ ಆಗಲಿ ಈ ಥರದ್ದೆಲ್ಲ ಸಾಮಾನ್ಯವಾಗಿ ಮಾಡ್ತಿರ್ತೀವಿ. ಸೊ ಇದರಲ್ಲಿ ಒಂದು ನಮ್ಮ ಡೇ ಟು ಡೇ ಲೈಫಲ್ಲಿ ಬರೀ ಶೂಟಿಂಗ್ ಆಗ್ತಿರುತ್ತೆ. ಇದೊಂದು ಎಂಟರ್ಟೈನ್ಮೆಂಟ್ ಆಗಿ ಫನ್ ಗೇಮ್ ಅಂತ ನಾವೆಲ್ಲರೂ ಆಡೋಣ. ಬಿಕಾಸ್ ಯಾರು ಬಿಕಾಸ್ ನಮ್ಮ ಪ್ರೊಫೆಷನ್ ಇರೋದೇ ಯಾರು ಇಂಜುರಿ ಮಾಡ್ಕೊಳ್ಬಾರ್ದು. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಲ್ಲ ಪ್ಲೇಯರ್ಸ್ಗೂ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ಮಾತಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಇನ್ಯಾರಾದರೂ ಮಾತಾಡೋರಿದ್ರೆ ಎಸ್ ಯು ಕ್ಯಾನ್ ಟಾಕ್. ಇದಾದ ಕೂಡಲೇ ನಮ್ಮ ಮೀಡಿಯಾದಿಂದ ಆ್ಯಕ್ಚುಲಿ ಇವಾಗ ಸರ್ ಸ್ಟಾರ್ಟಿಂಗಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು 1 ಮೂವಿ ಮಾಡಿರೋರು, 2 ಮೂವಿ ಮಾಡಿರೋರು, 10 ಮೂವಿ ಮಾಡಿರೋರು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕರೆಸಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅದಕ್ಕೆ ಆ್ಯಕ್ಚುಲಿ ವೆರಿ ಹ್ಯಾಪಿ ಅದಕ್ಕೆ.
ಸಾಮಾನ್ಯ ಒಂದು ಮೂವಿ ಮಾಡೋರು 2 ಮೂವಿ ಮಾಡೋ ಹೊಸೊಬ್ರು ಅಂತ ಹಂಗೆ ಬಿಟ್ಬಿಡ್ತಾರೆ. ಸೊ ಥ್ಯಾಂಕ್ ಯು ಎಲ್ರೂ ಕನ್ಸಿಡರ್ ಮಾಡೋದಕ್ಕೆ, ಎಲ್ರೂ ಒಂದೇ ಸ್ಟೇಜ್ ಮೇಲೆ ತೊಗೊಂಡು ಬಂದಿದ್ದಕ್ಕೆ. ಆ್ಯಂಡ್ ವೆರಿ ಯುನೀಕ್ ಐಡಿಯಾ ಕಬಡ್ಡಿ ಆಡಿಸ್ತಾ ಇರೋದು ಹೆಣ್ಮಕ್ಳ ಹತ್ರ. ಸೊ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ, ನಮಗೆಲ್ಲ ಇಲ್ಲಿ ಕರೆಸಿ ನಮಗೆ ಈ ಆಪರ್ಚುನಿಟಿ ಕೊಟ್ಟೋದಕ್ಕೆ. ಆ್ಯಂಡ್ ಆಲ್ ದಿ ವಿಮೆನ್ ದೇರ್, ನನ್ನ ಎಲ್ಲ ಪ್ಲೇಯರ್ಸ್ಗೆ ಮತ್ತು ಟೀಮ್ ಓನರ್ಸ್ಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಈಗ ಮುಂದೆ ಒಂದು ಗ್ರೂಪ್ ಫೋಟೋ ಆಗಲಿ.